ನಮಸ್ಕಾರ. ಮೆಗಾ ಸುದ್ದಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರವೀಣ್ ಕುಂಬಾರ್. ಇವತ್ತಿನ ಮೆಗಾ ಸುದ್ದಿಯಲ್ಲಿ ಸಿಲಿಕಾನ್ ಸಿಟಿ, ಗ್ರೀನ್ ಸಿಟಿ, ITBT ನಗರ ಅಂತ ಕರೆಸಿಕೊಳ್ಳುವಂತಹ ಬೆಂಗಳೂರು ಲಕ್ಷಾಂತರ ಜನರಿಗೆ ಉದ್ಯೋಗ ಕೊಟ್ಟಿದೆ, ಬದುಕನ್ನು ಕಟ್ಟಿಕೊಳ್ಳೋದಕ್ಕೆ ಜಾಗ ಕೊಟ್ಟಿದೆ. ಕರ್ನಾಟಕದ ರಾಜಧಾನಿಯಾಗಿ ಗುರುತಿಸಿಕೊಂಡಿರುವಂತಹ ಬೆಂಗಳೂರಿನ ಮೇಲೆ ನಿರೀಕ್ಷೆಯ ಮಟ್ಟವೂ ಕೂಡ ದೊಡ್ಡದಿದೆ. ಬೇರೆ ಬೇರೆ ಕಾರಣಕ್ಕಾಗಿ ವಿದೇಶದ ಕಂಪನಿಗಳು ಬೆಂಗಳೂರಲ್ಲಿ ಬಂದು ತಮ್ಮ ನೆಲೆಯನ್ನು ಕಂಡುಕೊಳ್ಳುತ್ತವೆ. ಭಾರತದ ಮೂಲೆ ಮೂಲೆಯಿಂದ ಜನ ಬಂದು ಉದ್ಯೋಗವನ್ನು ಬೆಂಗಳೂರಲ್ಲಿ ಕಂಡುಕೊಳ್ತಾರೆ. ಆದರೆ ಬೆಂಗಳೂರಿನ ಮೂಲ ಸೌಕರ್ಯದ ಮೇಲೆ ಪ್ರತಿ ಬಾರಿಯೂ ಕೂಡ ದೊಡ್ಡ ಮಟ್ಟದ ನಿರೀಕ್ಷೆಗಳು, ಚರ್ಚೆಗಳಾಗ್ತಾ ಇರುತ್ತೆ. ಇಲ್ಲಿಯ ರಸ್ತೆಗಳು, ಇಲ್ಲಿಯ ಪ್ರವಾಹದ ಪರಿಸ್ಥಿತಿ, ಇಲ್ಲಿ ಉಂಟಾಗುವಂಥ ರಾಜಕಾಲುವೆ ಒತ್ತುವರಿ, ಇಲ್ಲಿ ಉಂಟಾಗುವಂಥ ಕುಡಿಯುವ ನೀರಿನ ಸಮಸ್ಯೆ, ಇಲ್ಲಿನ ರಸ್ತೆ ಅಭಿವೃದ್ಧಿ ಕಾಮಗಾರಿಗಳು ಎಲ್ಲವೂ ಕೂಡ ಮೂಲ ಸೌಕರ್ಯದ ಭಾಗಗಳು. ಇದೀಗ ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾಗಿ ಕೃಷ್ಣ ಬೈರೇಗೌಡರು ಬಂದಿದ್ದಾರೆ. ಅವರ ಮೇಲೆ ದೊಡ್ಡ ಮಟ್ಟದ ನಿರೀಕ್ಷೆಗಳಿದೆ. ಸಭೆಯ ಮುಖಾಂತರ ಅಧಿಕಾರಿಗಳಿಗೆ ಚಾಟಿ ಬೀಸುವ ಪ್ರಯತ್ನವನ್ನು ಕೃಷ್ಣ ಬೈರೇಗೌಡರು ಮಾಡ್ತಾ ಇದ್ದಾರೆ. ಹಾಗಾದರೆ ಬೆಂಗಳೂರಿನ ಮೂಲ ಸೌಕರ್ಯಗಳು ಬದಲಾಗುತ್ತಾ? ಒನ್ಸ್ ಅಗೇನ್ ಬೆಂಗಳೂರು ಅಭಿವೃದ್ಧಿ ಪಥದಲ್ಲಿ ಮುಂದೆ ಹೋಗುತ್ತಾ? ಇದೇ ಇವತ್ತಿನ ಮೆಗಾ ಸುದ್ದಿಯ ವಿಶೇಷ. ನವ ಬೆಂಗಳೂರು ಚಿಗುರಿದ ಕನಸು. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಇದ್ದಿದ್ದನ್ನ ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಂತ 5 ಪಾಲಿಕೆಗಳನ್ನಾಗಿ ವಿಂಗಡಣೆ ಮಾಡಲಾಯಿತು. ಬೆಂಗಳೂರನ್ನ ವಿಶ್ವ ದರ್ಜೆಗೆ ತೆಗೆದುಕೊಂಡು ಹೋಗಬೇಕು ಅನ್ನೋ ಕಾರಣಕ್ಕಾಗಿ ಬೆಂಗಳೂರು ಭಾರತದ ಯಾವುದೋ ರಾಜ್ಯದ ಒಂದು ನಗರಕ್ಕೆ ಪೈಪೋಟಿ ಕೊಡ್ತಾ ಇರುವಂತಹ ನಗರ ಮಾತ್ರವಲ್ಲ, ಬೇರೆ ಬೇರೆ ಚೀನಾದ ನಗರಗಳು, ಅಮೆರಿಕಾದ ಪ್ರಖ್ಯಾತ ನಗರಗಳು, ಈ ನಗರಗಳಿಗೆ ಪೈಪೋಟಿ ಕೊಡ್ತಾ ಇರುವಂತಹ ನಗರಗಳ ಪಾಲಿಗೆಯೂ ಕೂಡ ಇವತ್ತು ಬೆಂಗಳೂರು ಬೆಳೆದು ನಿಂತಿದೆ. ಇದೇ ಕಾರಣಕ್ಕಾಗಿ ಬೇರೆ ಬೇರೆ ಕಂಪನಿಗಳು ಬೆಂಗಳೂರಿಗೆ ಬರ್ತಾ ಇದ್ದದ್ದನ್ನು ನಾವು ನೋಡಿದ್ದೀವಿ. ಇದೀಗ ಬ್ರ್ಯಾಂಡ್ ಬೆಂಗಳೂರು ಅಧ್ವಾನಕ್ಕೆ ಕೊನೆಯೇ ಇಲ್ವಾ ಅನ್ನುವಂಥದ್ದೆಲ್ಲ ಚರ್ಚೆಗಳಾಗ್ತಾ ಇರೋದು. ಹೊಸ ಸಚಿವರು ಬಂದಿದ್ದಾರೆ. ಈ ಹಿಂದೆ ಕಂದಾಯ ಸಚಿವರಾಗಿದ್ದಂತಹ ಬೆಂಗಳೂರಿನವರೇ ಆದಂತಹ ಕೃಷ್ಣ ಬೈರೇಗೌಡರು ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನು ವಹಿಸಿಕೊಂಡಿದ್ದಾರೆ. ಈ ಹಿಂದೆ DK ಶಿವಕುಮಾರ್ ಅವರು ಆ ಕನಸನ್ನು ಹೊತ್ತುಕೊಂಡಿದ್ರು, ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾಗಿದ್ದರು. ಇದೀಗ ಬೆಂಗಳೂರಿನ ಜನರ ನಿರೀಕ್ಷೆಗಳು ದೊಡ್ಡ ಮಟ್ಟದಲ್ಲಿದೆ ಕೃಷ್ಣ ಬೈರೇಗೌಡರ ಮೇಲೆ. ಸಾವಿರಾರು ಕೋಟಿ ರೂಪಾಯಿ ಕೇವಲ ವೈಟ್ ಟಾಪಿಂಗ್ ಕಾಮಗಾರಿಗೆ, ರಸ್ತೆ ಗುಂಡಿ ಮುಚ್ಚುವುದಕ್ಕೆ, ರಸ್ತೆಗಳ ನಿರ್ಮಾಣಕ್ಕೆ, ಪೈಪ್ಲೈನ್ಗಳನ್ನು ಅಳವಡಿಕೆ ಮಾಡೋದಕ್ಕೆ ಸಾವಿರಾರು ಕೋಟಿ ರೂಪಾಯಿ ಪ್ರತಿ ವರ್ಷವೂ ಕೂಡ ವ್ಯಯ ಆಗುತ್ತೆ. ಆದರೆ ಇಲ್ಲಿಯ ತನಕವೂ ಕೂಡ ಬೆಂಗಳೂರಿನ ಅಭಿವೃದ್ಧಿ ಅನ್ನೋದು ಸಂಪೂರ್ಣವಾಗಿ ಮುಗ್ದಿಲ್ಲ. ಹಾಗೆ ನೋಡಿದರೆ ಅಭಿವೃದ್ಧಿ ಅನ್ನೋದಕ್ಕೆ ಒಂದು ಫುಲ್ ಸ್ಟಾಪ್ ಅನ್ನೋದಿಲ್ಲ, ಅದು ನಿರಂತರವಾಗಿ ನಡೀತಾನೆ ಇರುತ್ತೆ. ಆದರೆ ಬೆಂಗಳೂರಿನ ಜನರಿಗೆ ಬೇಕಾದಂತಹ ಮೂಲಭೂತ ಸೌಕರ್ಯಗಳು ಇವತ್ತಿನ ತನಕವೂ ಕೂಡ ನಿರೀಕ್ಷೆಯ ಮಟ್ಟದಲ್ಲಿ ಸಿಕ್ಕಿಲ್ಲ ಅನ್ನೋದು ದೊಡ್ಡ ಮಟ್ಟದ ಆಕ್ಷೇಪಣೆ ಇರುವಂಥದ್ದು. ಹೀಗಾಗಿ ಕೃಷ್ಣ ಬೈರೇಗೌಡರು ಇತ್ತೀಚೆಗೆ ಒಂದು ಸಭೆಯನ್ನು ಮಾಡಿ ಅಧಿಕಾರಿಗಳಿಗೆ ಒಂದು ಪ್ರಶ್ನೆ ಕೇಳಿದರು. ರಸ್ತೆಗಳನ್ನು ನಿರ್ಮಾಣ ಮಾಡೋದು, ರಸ್ತೆ ಗುಂಡಿಗಳನ್ನು ಮುಚ್ಚೋದು ಯಾವುದೂ ಕೂಡ ಒಂದು ರಾಕೆಟ್ ಸೈನ್ಸ್ ಅಲ್ಲ ಅಂತ ಕೃಷ್ಣ ಬೈರೇಗೌಡರು ಹೇಳಿದರು. ರಾಕೆಟ್ ಸೈನ್ಸ್ ಅಲ್ಲ, ಅದು ತತ್ಕ್ಷಣವೇ ಆಗಬೇಕಾಗಿದ್ದದ್ದು. ಅದ್ಯಾಕೆ ಇವತ್ತಿನ ತನಕವೂ ಕೂಡ ಆಗ್ತಿಲ್ಲ ಅಂತ ಅವರೆಲ್ಲ ಹೇಳ್ತಾ ಇದ್ರು. ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಕಂದಾಯ ಇಲಾಖೆಯ ಜವಾಬ್ದಾರಿಯನ್ನು ತೆಗೆದುಕೊಂಡು ಕಂದಾಯ ಗ್ರಾಮಗಳ ಘೋಷಣೆ, ಅದಾದ ನಂತರ ಹಕ್ಕುಪತ್ರ ವಿತರಣೆ ಕಾರ್ಯಕ್ರಮಗಳು, ಮೂಲಭೂತ ಸೌಕರ್ಯಗಳನ್ನು ಕಂದಾಯ ಇಲಾಖೆಯಲ್ಲಿ ದೊಡ್ಡ ಮಟ್ಟದ ಕ್ರಾಂತಿಯನ್ನು ಮಾಡಿದ್ದಂತಹ ಕೃಷ್ಣ ಬೈರೇಗೌಡರು ಬೆಂಗಳೂರು ನಗರಾಭಿವೃದ್ಧಿ ಇಲಾಖೆಯನ್ನು ಕೂಡ ಅದೇ ರೀತಿಯಾಗಿ ಮುಂದುವರಿಸ್ತಾರ ಅಂತ ನೀವು ನೋಡಿ. ಬೆಂಗಳೂರಿಗೆ ಅಂತ 1999ರಿಂದ 2004 ತನಕ SM ಕೃಷ್ಣ ಮುಖ್ಯಮಂತ್ರಿ ಆಗಿದ್ದಾಗ ಅವರೇ ಆ ಖಾತೆನೆಲ್ಲ ನೋಡ್ಕೊಳ್ತಾ ಇದ್ರು. ಪ್ರತ್ಯೇಕವಾದಂತಹ ಖಾತೆ ಇರಲಿಲ್ಲ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಅಂತ. ಯಾಕೆ? ಬೆಂಗಳೂರಿನಲ್ಲಿದ್ದಂಥ BBMP, BDA, BWSSV ಇವುಗಳ ನಡುವೆ ಒಂದು ಸಮನ್ವಯತೆ ಬೇಕು ಅಂತ, ಈ ಇಲಾಖೆಗಳ ನಡುವೆ ಒಂದು ಸಮನ್ವಯತೆ ಆಗಬೇಕು. ಈ ಸಮನ್ವಯತೆಗೆ ಒಂದು ಸಚಿವ ಸ್ಥಾನದ ಅವಶ್ಯಕತೆ ಇತ್ತು, ಒಬ್ಬರು ಮುಂದಾಳತ್ವವನ್ನು ತೆಗೆದುಕೊಳ್ಬೇಕಾಗಿತ್ತು. ಅದರ ಭಾಗವಾಗಿ 2015ರಲ್ಲಿ ಮುಖ್ಯಮಂತ್ರಿ ಆಗಿದ್ದಂತಹ ಸಿದ್ದರಾಮಯ್ಯನವರು ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನು KJ ಜಾರ್ಜ್ ಅವರಿಗೆ ಕೊಡುವ ಮುಖಾಂತರ ಒಂದು ಹೊಸ ಪರಂಪರೆಯನ್ನು ಹುಟ್ಟು ಹಾಕಿದ್ರು. ಅಲ್ಲಿಂದ ಇಲ್ಲಿಯ ತನಕ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಮುಂದುವರಿತಾ ಬಂದಿದೆ. ಬೇರೆ ಬೇರೆಯವರೆಲ್ಲ ಜವಾಬ್ದಾರಿ ನಿಭಾಯಿಸಿದ್ದಾರೆ.
ಯಾವ ಡಿ ಕೆ ಶಿವಕುಮಾರ್ ಅವರು ನಾವು ಕೂಡ ಬೆಂಗಳೂರಿನವರು ಅಂತ ರಾಮನಗರವನ್ನು ಬೆಂಗಳೂರು ದಕ್ಷಿಣ ಅಂತ ಮರುನಾಮಕರಣ ಮಾಡಿದ್ರು, ಅವರೇ ಬೆಂಗಳೂರಿನ ಮೇಲೆ ಅನೇಕ ಕನಸುಗಳನ್ನು ಇಟ್ಕೊಂಡಿದ್ರು. ನಾವು ಕೂಡ ಬೆಂಗಳೂರಿನವರು ಅಂತ ಪದೇ ಪದೇ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಇದ್ರು. ಅವರು ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾಗಿದ್ದರು, ಇದೀಗ ಅವರು ಮುಖ್ಯಮಂತ್ರಿ ಆಗಿದ್ದಾರೆ. ಅವರ ಸಚಿವ ಸಂಪುಟದಲ್ಲಿ ಕೃಷ್ಣ ಬೈರೇಗೌಡರು ಬೆಂಗಳೂರು ನಗರಾಭಿವೃದ್ಧಿ ಸಚಿವರು. ಅನೇಕ ಜನ ಸಚಿವರು ಬಂದು ಹೋಗಿದ್ದಾರೆ, ಇವರು ಕೂಡ ಬರ್ತಾ ಇದ್ದಾರೆ. ಆದರೆ ನಿರೀಕ್ಷೆಗಳು, ಕೆಲಸಗಳು ಏನಾಗುತ್ತೆ? ಯಾಕೆ ಈ ಪ್ರಶ್ನೆ ಅಂತ ಹೇಳಿದರೆ, ಬೆಂಗಳೂರಿನಲ್ಲಿದ್ದಂಥ ಒಂದು 10,000 ಕೋಟಿ ರೂಪಾಯಿ ಇನ್ವೆಸ್ಟ್ ಮಾಡಿದಂತಹ ಒಂದು ಕಂಪನಿ ಇವತ್ತು ನಾವು ಬೆಂಗಳೂರಲ್ಲಿ ಇರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಪಕ್ಕದ ರಾಜ್ಯಕ್ಕೆ ಹೋಗ್ತೀವಿ, ನಮ್ಮ ಕಂಪನಿಯ ಕೆಲಸಗಾರರು ಅಥವಾ ಉದ್ಯೋಗಿಗಳು ಒಂದು ಸೈಡ್ ಬರೋದಕ್ಕೆ 1.5 ಗಂಟೆ ಸಮಯವನ್ನು ತೆಗೆದುಕೊಳ್ತಾ ಇದ್ದಾರೆ, ಸರಿಯಾದ ಸಮಯಕ್ಕೆ ಕಚೇರಿಗೆ ಬರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇಲ್ಲಿಯ ರಸ್ತೆಗಳು, ಇಲ್ಲಿನ ಧೂಳಿನ ವ್ಯವಸ್ಥೆ, ಇಲ್ಲಿನ ಮೂಲ ಸೌಕರ್ಯಗಳ ಕೊರತೆ ಇತ್ಯಾದಿ ಕಾರಣಕ್ಕಾಗಿ ಇಷ್ಟು ದಿನಗಳ ಕಾಲ ನಾವು ಬೆಂಗಳೂರನ್ನು ನಮ್ಮ ಮನೆ ಅಂತ ನೋಡ್ಕೊಂಡಿದ್ವಿ. ಆದರೆ ಇವತ್ತು ಅನಿವಾರ್ಯ ಕಾರಣದಿಂದ ನಾವು ಬೆಂಗಳೂರನ್ನು ಬಿಟ್ಟು ಹೋಗ್ತೀವಿ ಅಂತ ಬೇರೆ ಬೇರೆ ಕಂಪನಿಯವರು ಬಂದು ಮಾತನಾಡ್ತಾ ಇರುವಂತಹ ಪರಿಸ್ಥಿತಿ ಬರ್ತಾ ಇದೆ. ಹಾಗಾದರೆ ಈ ಪರಿಸ್ಥಿತಿ ಯಾಕೆ ಬಂತು? ಕೇವಲ ರಸ್ತೆ ಗುಂಡಿ ಇತ್ಯಾದಿ ಮಾತ್ರವಲ್ಲ, ನೀವು ಮಳೆಗಾಲ ಬಂದಂತಹ ಸಮಯದಲ್ಲೂ ಕೂಡ ಬೆಂಗಳೂರನ್ನು ಒಂದು ನದಿ ಅಂತ ನಾವು ನೋಡಬೇಕಾದಂತಹ ಪರಿಸ್ಥಿತಿ ಇದೆ. ಇಲ್ಲಿಯ ರಾಜಕಾಲುವೆ ಒತ್ತುವರಿಯನ್ನು ನೋಡಿದ್ದೀವಿ, ರಾಜಕಾಲುವೆಯಲ್ಲಿ ತುಂಬಿದ್ದಂಥ ಹೂಳನ್ನು ತೆಗೆಯುವಂಥ ಕೆಲಸಗಳಾಗ್ತಾ ಇಲ್ಲ. ಹೈಕೋರ್ಟ್ಗಳು ಅನೇಕ ಬಾರಿ ಸೂಚನೆಗಳನ್ನು ಕೊಟ್ಟಾಗ ರಾಜಕಾಲುವೆ ಒತ್ತುವರಿ ಮಾಡಿದವರನ್ನ ಯಾವುದೇ ಮುಲಾಜಿಲ್ಲದೆ ಕಳಿಸಬೇಕು ಅಂತ ಹೇಳಿದಾಗಲೂ ಕೂಡ ರಾಜಕೀಯ ಒತ್ತಡ ಇತ್ಯಾದಿ ಕಾರಣಕ್ಕಾಗಿ ಅದು ಹಾಗೆ ಮುಂದುವರಿತಾ ಹೋಗ್ತಾ ಇದೆ. ಇದೀಗ ಕೃಷ್ಣ ಬೈರೇಗೌಡರ ಕಾಲದಲ್ಲಿ ಏನಾದರೂ ಬದಲಾವಣೆಗಳಾಗುತ್ತಾ? ಇದೊಂದು ನಿರೀಕ್ಷೆ ಇದೆ. ಬೆಂಗಳೂರಿನ ಅಭಿವೃದ್ಧಿ ಬಗ್ಗೆ ಇವತ್ತು ಮಾತನಾಡೋದಿದೆ. ಹಲವು ಜನ ಅತಿಥಿಗಳು ನಮ್ಮನ್ನು ಜಾಯ್ನ್ ಆಗಿದ್ದಾರೆ. ಅತಿಥಿಗಳನ್ನು ವೆಲ್ಕಮ್ ಮಾಡೋಣ. ಬೆಂಗಳೂರು ನಿವಾಸಿಯಾಗಿರುವಂತಹ ಡಾಕ್ಟರ್ ಇನುಸ್ ಜೋನ್ಸ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಮತ್ತೊಂದು ಕಡೆ ಸಿವಿಲ್ ಇಂಜಿನಿಯರ್ ಆಗಿರುವಂಥ ಅರುಣ್ ಕುಮಾರ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಚಿಂತಕರಾಗಿರುವಂತಹ ಕೃಷ್ಣ ಮರಿಯಾಂಕ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಡಾಕ್ಟರ್ ಇನುಸ್ ಜೋನ್ಸ್ ಅವರಿಂದಲೇ ಚರ್ಚೆ ಶುರು ಮಾಡೋಣ. ಒಬ್ಬ ನಿವಾಸಿಯಾಗಿ ಬೆಂಗಳೂರು ಯಾಕೆ ಅಭಿವೃದ್ಧಿ ಆಗಬೇಕು? ಏನು ಮೂಲ ಸೌಕರ್ಯಗಳು ಬೇಕು? ಸರ್ ಬರ್ತೀನಿ ನಿಮ್ಮನ್ನು ಮಾತನಾಡಿಸ್ತೀನಿ. ಸರ್ ನಾನು ಒಂದು ಅರುಣ್ ಕುಮಾರ್ ಅವರಿಂದ ಒಂದು ರಿಯಾಕ್ಷನ್ ತೆಗೆದುಕೊಳ್ತೀನಿ. ಅರುಣ್ ಕುಮಾರ್ ಅವರೇ, ಬೆಂಗಳೂರು ಯಾಕೆ ಅಭಿವೃದ್ಧಿ ಆಗಬೇಕು? ಸರ್, ಈಗಿರೋ ಸಮಸ್ಯೆಗಳು ಏನೇನಿದೆ ನೀವು ಹೇಳಿದ ಥರನೇ ಒಂದು ಪ್ಲೇಸಿಂದ ಒಂದು ಪ್ಲೇಸಿಗೆ ಹೋಗೋದಕ್ಕೆ ಈಗಿರೋ ಟ್ರಾಫಿಕಲ್ಲಿ ಮಿನಿಮಮ್ 1.5 ಅವರು ಒಂದು ಆಫೀಸಿಗೆ ಟ್ರಾವೆಲ್ ಮಾಡಬೇಕು ಅಂತಂದರೆ ಒಂದು ದಿನದಲ್ಲಿ 4 to 5 hours ಕಾಮನ್ ಮ್ಯಾನು ಟ್ರಾಫಿಕಲ್ಲೇ ದಿನ ಕಳೀತಿದ್ದಾರೆ. 24 hours ಆಲ್ಮೋಸ್ಟ್ ಅರೌಂಡ್ 15 to 20% ಬರೀ ಟ್ರಾಫಿಕಲ್ಲೇ ಕಳೆದ್ರೆ, ಮತ್ತು ಮಳೆ ಬಂದಾಗ ನಿಂತ್ಕೊಳ್ಳೋ ಗುಂಡಿಗಳಾಗಿರ್ಬೋದು, ಆಕ್ಸಿಡೆಂಟ್ಗಳಾಗಿರ್ಬೋದು, ಅಥವಾ ಒಳಚರಂಡಿ ವ್ಯವಸ್ಥೆ ಇರ್ಬೋದು. ಈಗ ಅವ್ರು ಏನು ಆಲ್ರೆಡಿ ಹೇಳಿದ್ದಾರೆ ಕೃಷ್ಣ ಬೈರೇಗೌಡವರೇ, ಇದೆಲ್ಲ ಸರಿಪಡಿಸೋದಕ್ಕೆ ಆಲ್ಮೋಸ್ಟ್ ಇನ್ನು 6 months ವಿ ಆರ್ ಪ್ಲ್ಯಾನಿಂಗ್. ಅದಕ್ಕೆ ಸರಿ ಮಾಡೋದಕ್ಕೆ ಅಂತಲೂ ಹೇಳಿಲ್ಲ, ಒಂದು ಸ್ಟ್ರೀಮ್ ಲೈನಿಗೆ ತರೋದಕ್ಕೆ ಅಂತೇಳಿ ಅವರು ಆಲ್ರೆಡಿ ಹೇಳಿದ್ರು. ಮೊನ್ನೆ ಸ್ಟೇಟ್ಮೆಂಟಲ್ಲಿ ಅವ್ರು ಏನು ಹೇಳಿದ್ದಾರೆ, ಆ ಸ್ಟೇಟ್ಮೆಂಟಲ್ಲಿ ಅದ್ರ ಪ್ರಕಾರ ಈಗ ಆಲ್ರೆಡಿ ಅವ್ರು ಹೇಳಿರೋದ್ರಲ್ಲೇ ಅವ್ಯವಹಾರಗಳೆಲ್ಲ ಆಗೋಗಿದೆ. ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟು ಪ್ರಾಪರಾಗಿ ಆಗಿಲ್ಲ, ಮತ್ತು ಕಾಂಟ್ರಾಕ್ಟರ್ಸ್ ಏನೇನಿದ್ದಾರೆ ಎಲ್ಲರಿಗೂ ಗೊತ್ತಿರೋ ವಿಷಯನೇ. ಪರ್ಸೆಂಟೇಜ್ ಅವ್ರು ಬರೋದ್ರಲ್ಲಿ ಪರ್ಸೆಂಟೇಜ್ ಟೇಬಲಿಂದ ಟೇಬಲ್ಗೆ, ಆಫೀಸಿಂದ ಆಫೀಸ್ಗೆ ಎಲ್ಲ ಡಿರೆಕ್ಟಾಗಿ ಅವ್ರಿಗೆ ಬರೋದಲ್ಲೇ ಪೀನೆಟ್. ಆ ಪೀನೆಟಲ್ಲಿ ಅವ್ರು ಏನು ಕೆಲಸ ಮಾಡಬಹುದಾಗಿತ್ತು, ಆ ಪೀನೆಟಲ್ಲಿ ಆಗೋಂಥ ಕೆಲಸಗಳನ್ನ ಮಾಡಿದ್ದಾರೆ. ಕ್ವಾಲಿಟಿ ಆಫ್ ವರ್ಕ್ಗಳಿಲ್ಲ. ಅದನ್ನೆಲ್ಲ ರೆಕ್ಟಿಫೈ ಮಾಡಿಕೊಂಡು ಈಗ ಏನು ಅವರು 40,000 crores ಏನು ಪೆಂಡಿಂಗ್ ಅಮೌಂಟ್ ಇದೆ, ಮತ್ತು ಆ 40,000 crores ಪೆಂಡಿಂಗ್ ಅಮೌಂಟಿಗೆ ಏನು ವರ್ಕ್ ಆಗಿದೆ ಅದನ್ನು ಮತ್ತೆ ಚೆಕ್ ಮಾಡಿ ಅದನ್ನೆಲ್ಲ ರೆಕ್ಟಿಫೈ ಮಾಡೋದಕ್ಕೆ ಪ್ಲ್ಯಾನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ. ಅದನ್ನು ನೋಡಬೇಕು ಸರ್. ಬರ್ತೀನಿ ಸರ್. ಯೂನುಸ್ ಅವರೇ, ನಾನು ಆವಾಗಲೇ ನಿಮಗೆ ಒಂದು ಮೂಲಭೂತವಾದ ಪ್ರಶ್ನೆ ಕೇಳಿದೆ. ಬೆಂಗಳೂರು ಯಾಕೆ ಅಭಿವೃದ್ಧಿ ಆಗಬೇಕು? ಒಬ್ಬ ಬೆಂಗಳೂರಿನ ನಿವಾಸಿಯಾಗಿ ಬೆಂಗಳೂರನ್ನು ಹೆಂಗೆ ನೋಡ್ತೀರಿ ನೀವು? ಇವತ್ತು ಮೊದಲಾಗಿ ಎಲ್ಲರಿಗೂ ನಮಸ್ಕಾರ. ಎಸ್ ಸರ್, ನಮಸ್ಕಾರ. ಇವತ್ತು ಬೆಂಗಳೂರು ಬಂದು ಇಡೀ ಇಂಡಿಯಾಗೆ ಅಲ್ಲ, ಇಡೀ ವರ್ಲ್ಡಿಗೆ ಒಂದು ಮಾದರಿಯಾದಂತಹ ಒಂದು ಡಿಸ್ಟಿಕ್ಕು, ಒಂದು ಸಿಲಿಕಾನ್ ಸಿಟಿ, ಗಾರ್ಡನ್ ಸಿಟಿ ಏನಂತ ನಮ್ಮ ಬೆಂಗಳೂರನ್ನ ಕರೀತಾರೆ ಜನಗಳು. ಮತ್ತು ಇನ್ಫ್ರಾಸ್ಟ್ರಕ್ಚರ್ ಆಗಲಿ, ಎಕಾನಾಮಿಕಲಿ, ಮತ್ತು ಜನಗಳು ಬಂದು ಏನು ಹೇಳೋದು, ಈ ಬೇರೆ ಊರಿಂದ ಬೇರೆ ಅದಕ್ಕಾಗಿ ಬರ್ತಾರೆ. ಫ್ಲೋಟಿಂಗ್ ಪಾಪ್ಯುಲೇಷನ್ ಆಗಲಿ, ಮತ್ತು ಜನ ಬಂದು ನಮ್ಮ ಬ್ಯಾಂಗ್ಳೂರಿನ ವ್ಯೂವರ್ಸ್ ಬಂದು ನೋಡೋದು, ಬೇರೆ ಬೇರೆ ದೇಶಗಳಿಂದ, ಬೇರೆ ಬೇರೆ ಡಿಸ್ಟಿಕ್ ಸ್ಟೇಟ್ಗಳಿಂದ ಬಂದು ನೋಡೋದು. ಒಂದು ಇಂಡಿಯಾದಲ್ಲಿ ಬ್ಯಾಂಗ್ಳೂರೇ ಒಂದು ಮಾದರಿಯಾದಂಥ ಒಂದು ಎಕ್ಸಾಂಪಲರಿ ಸಿಟಿ.
ಓಕೆ. ಎಕ್ಸಾಂಪ್ಲರಿ ಸಿಟಿ. ಸೊ ದಿಸ್ ಈಸ್ ದಿ ಫಾಸ್ಟೆಸ್ಟ್ ಗ್ರೋಯಿಂಗ್ ಸಿಟಿ ಇನ್ ದ ವರ್ಲ್ಡ್. ನೆಕ್ಸ್ಟ್ ಲಂಡನ್ಗೆ, ನೆಕ್ಸ್ಟ್ ಹತ್ತತ್ರ ಲಂಡನ್ಗೆ ಕೋಪಪ್ ಕೊಡುವಂಥ, ಪ್ಯಾರಿಸ್ ಕೋಪಪ್ ಕೊಡುವಂಥ ಒಂದು ಸಿಟಿಯಾಗಿ ಬೆಳೆದು ನಿಂತಿದೆ. ಇದರಲ್ಲಿ ಜನ ಬಂದು ನೋಡಿ, ಫಾರ್ ಎಕ್ಸಾಂಪಲ್ ಇವಾಗ ಸೌತ್ ಬ್ಯಾಂಗ್ಳೂರು ಅಂತ ಒಂದು ಮಾಡಿಬಿಟ್ರು. ಹೆಂಗಾಗಿದೆ ಅಂದರೆ ಬ್ಯಾಂಗ್ಳೂರು ಪರಿಣಾಮ ಬೀರಿದೆ ಅಂದರೆ, ಬ್ಯಾಂಗ್ಳೂರು ಅಂತ ಒಂದು ಹೆಸರು ಹೇಳಿದ್ರೆ ಸಾಕು, ಇವತ್ತು ರಿಯಲ್ ಎಸ್ಟೇಟ್ ಬೂಮ್ ಆಗಿದೆ, ಜನಗಳು ಇನ್ವೆಸ್ಟ್ಮೆಂಟ್ಸ್ ಬಂದಿದೆ, ಫಾರಿನ್ ಇನ್ವೆಸ್ಟ್ಮೆಂಟ್ಸ್ ಬಂದಿದೆ, ಮತ್ತು ಪೀಪಲ್ ಲೈಕ್ ಬ್ಯಾಂಗ್ಳೂರು. ಜನ ಬಂದು ಇದನ್ನು ಬ್ಯಾಂಗ್ಳೂರನ್ನ ಲೈಕ್ ಮಾಡ್ತಾರೆ. ಇಲ್ಲಿರೋ ವೆದರ್ ಕಂಡೀಷನ್ ಆಗಲಿ, ಮತ್ತು ಇಲ್ಲಿರೋ ಅಟ್ಮಾಸ್ಫಿಯರ್ ಆಗಲಿ, ಮತ್ತು ಏನು ಹೇಳೋದು, ಎನ್ವಿರಾನ್ಮೆಂಟ್ ಆಗಲಿ, ಜನ ಲೈಕ್ ಮಾಡ್ತಾರೆ. ಅದಕ್ಕೋಸ್ಕರವಾಗಿ ಬ್ಯಾಂಗ್ಳೂರು ಡೆವಲಪ್ಮೆಂಟ್ ಆಗಲೇಬೇಕು. ಮೊದಲು ಹೆಂಗಿತ್ತು ಬ್ಯಾಂಗ್ಳೂರು, ಎಲೆಕ್ಷನ್ ಆದಮೇಲೆ ಫ್ರೀಡಮ್ ಬರೋಕ್ಕಿಂತ ಮುಂಚೆ, ಫ್ರೀಡಮ್ ಆದಮೇಲೆ ಹೆಂಗೆ ಡೆವಲಪ್ ಆಯಿತು, ಇವಾಗ ಹೆಂಗೆ ಡೆವಲಪ್ ಆಗಿದೆ ಅನ್ನೋದು ಇಡೀ ವರ್ಲ್ಡ್ ಲೆವೆಲ್ಗೆ ಬ್ಯಾಂಗ್ಳೂರು ಒಂದು ಮಾದರಿ ಅಂತ ಜಾಗ. ಸೊ ಹೀಗೆ ಇವತ್ತು ನಮ್ಮ ಕೃಷ್ಣ ಬೈರೇಗೌಡರು ಬಂದು ಇವತ್ತು ಇನ್ಚಾರ್ಜ್ ತಗೊಂಡಿರೋದು ದೊಡ್ಡ ವಿಚಾರನೇ, ದೊಡ್ಡ ಚಾಲೆಂಜಿಂಗ್ ವಿಚಾರನೇ. ಓಕೆ. ನೀವು ಹೇಳಿದ ತಕ್ಷಣ ಸ್ವಲ್ಪ ಹೊತ್ತು ಮುಂಚೆ ಹೇಳ್ತಾ ಇದ್ರಿ ಗುಂಡುಗಳು ಅವು ಈ ಯಾವುದೇ ಮಳೆ, ಫಾರ್ ಎಕ್ಸಾಂಪಲ್ ಮಳೆ ಕೂಡ ಇವತ್ತು ನೀವು ಟಾಪಿಕ್ ಕೊಟ್ಟಾಗ, ಮಳೆ ಕೂಡ ವೆದರ್ ಕಂಡೀಷನಲ್ಲಿ ಮಳೆ ಬರ್ತದೆ ಅಂತ ಜನ ಹೇಳ್ತಾರೆ. ಮಳೆ ಬಂದೇ ಬರ್ತದೆ, ಅಲ್ಲಿಂದ ಮರಗಳು ಬಿದ್ದುಬಿಡ್ತದೆ, ಅದು ಬಿದ್ದು ಇಮಿಡಿಯೇಟಾಗಿ ಮಿನಿಸ್ಟ್ರು ರಿಯಾಕ್ಟ್ ಆಗ್ತಾರೆ. ಅವ್ರು ಆಗಲೇಬೇಕು ಅನ್ನೋದು, ಜನ ಫೋರ್ಸ್ ಮಾಡೋದು, ಅವರು ರಿಯಾಕ್ಟ್ ಆಗಲಿಲ್ಲ ಅನ್ನೋದು, ಇವೆಲ್ಲ ಒಂಥರ ಆರ್ಟಿಫಿಷಿಯಲ್ ಆಗಿ ಕಾಣ್ತದೆ. ಅವ್ರಿಗೆ ಗೊತ್ತಾಗೋದೇ ಇಲ್ಲ ಮರ ಬೀಳ್ತದೆ ಅಂತ, ಮೊದಲೇ ಗೊತ್ತಾಗಲ್ಲ. ನಾನು ಕೂಡ ಪೊಲಿಟಿಷಿಯನು, ಅವರು ಕೂಡ ಎಲ್ಲ ಸೀನಿಯರ್ ಪೊಲಿಟಿಷಿಯನ್ ಇದ್ದಾರೆ, ಇವತ್ತು 4 ಸಾರಿ ಮಿನಿಸ್ಟರ್ ಆಗಿದ್ದಾರೆ. ಆ ಥರದಲ್ಲಿ ಒಂದು ಸತಿ ಕೃಷ್ಣ ಬೈರೇಗೌಡರ ಕೈಯಲ್ಲಿ ಬೆಂಗಳೂರು ಅಭಿವೃದ್ಧಿಗೆ ಕೊಟ್ಟು ನೋಡಬೇಕು. ಎಲ್ಲರೂ ಬಂದವರು, ಜಾರ್ಜ್ ಸರ್ ಡೆವಲಪ್ ಮಾಡಿದರು, ರಾಮಲಿಂಗಾರೆಡ್ಡಿಯವರು ಡೆವಲಪ್ ಮಾಡಿದರು, ಇನ್ನು ಸುಮಾರು ಜನ ಇದನ್ನು ಡೆವಲಪ್ ಮಾಡಿ ಒಂದು ಹಂತಕ್ಕೆ ತಲುಪಿದ್ದಾರೆ. ಇಲ್ಲಾಂದರೆ ವರ್ಲ್ಡ್ ಲೆವೆಲಲ್ಲಿ ಬರ್ತಾಯಿತ್ತಾ? ಓಕೆ. BJPಲಿ ಕೂಡ ತಗೊಳ್ಳಿ, ನಾನು ಯಾರನ್ನೂ ಕೊರತೆ ಹೇಳಕ್ಕೆ ಹೋಗಲ್ಲ. ಇಲ್ಲಿ JDS ಅಲ್ಲೂ ಕೂಡ ತಗೊಳ್ಳಿ. ಇವತ್ತು ಬೈರೇಗೌಡರು ಬಂದವ್ರೆ ಅಂದರೆ, ಬೈರೇಗೌಡರು ಹಿ ಸ್ಟಡಿಡ್ ಇನ್ ಅಮೇರಿಕಾ. ಓಕೆ. ಸ್ಟಡಿಡ್ ಈ ಬಿಕಮ್ 4 ಸತಿ ಮಿನಿಸ್ಟರ್ ಆಗಿದ್ದಾರೆ. ಯಾವುದು ಕಂದಾಯ ಇಲಾಖೆಯಲ್ಲಿ ಇದ್ದಿದ್ದಾರೆ, ಇದಕ್ಕೆ ಮುಂಚೆ ಅಗ್ರಿಕಲ್ಚರಲ್ಲಿ ಇದ್ದಿದ್ದಾರೆ, ಅದಕ್ಕೆ ಮುಂಚೆ ಪಾರ್ಲಿಮೆಂಟ್ರಿ ಮತ್ತು ಲಾ ಅಫೇರ್ಸಲ್ಲಿ ಇದ್ದಿದ್ದಾರೆ. ಸೊ ಹೀಗಾಗಿ ಈ ಈಸ್ ಗಾಟ್ ವಾಸ್ಟ್ ನಾಲೆಜ್. ಮೊನ್ನೆ ಒಂದು ಇಂಟರ್ವ್ಯೂ ಮಾಡಿದರು ಅವರಿಗೆ. ಅವರು ಮಾತಾಡೋ ಶೈಲಿ ಮತ್ತು ಅವರು ಒಂಥರ. ಹೌದು ಸರ್, ನಾನು ಒಪ್ಕೊಳ್ತೀನಿ, ಕೃಷ್ಣ ಬೈರೇಗೌಡರಿಗೆ ನಾಲೆಜ್ ಇದೆ, ವಿದೇಶದಲ್ಲಿ ಎಜುಕೇಷನ್ ಮಾಡಿದ್ದಾರೆ, 4 ಖಾತೆಗಳನ್ನು ನಿಭಾಯಿಸಿದ್ದಾರೆ, 4 ಬಾರಿ MLA ಆಗಿದ್ದಾರೆ, ಎಲ್ಲ ಒಪ್ಕೊಳ್ತೀನಿ. ಬಟ್ ವಾಸ್ತವದಲ್ಲಿ ಜನಕ್ಕೆ ಇನ್ನೂ ತೃಪ್ತಿ ಇಲ್ಲ ಬೆಂಗಳೂರಿನ ಅಭಿವೃದ್ಧಿ. ಈಗ ಯೂನಿಸ್ ಒಬ್ಬರಿಗೆ ಮಾತ್ರ ತೃಪ್ತಿ ಇದೆ ಬೆಂಗಳೂರು. ಈ ಕಾರಣಕ್ಕಾಗಿ ರಾಮಲಿಂಗಾರೆಡ್ಡಿ ಅವರು ಕೊಡುಗೆ ಕೊಟ್ಟರು, DK ಶಿವಕುಮಾರ್ ಕೊಡುಗೆ ಕೊಟ್ಟರು, ಜಾರ್ಜ್ ಅವರು ಕೊಟ್ಟರು, ನಿಮಗೆ ತೃಪ್ತಿ ಇರ್ಬೋದು. ಬಟ್ ಹೊರಗಿನಿಂದ ಬರೋರಿಗೆ ಬೆಂಗಳೂರು ಇದುವರೆಗೂ ಕೂಡ ತೃಪ್ತಿ ಆಗ್ತಾ ಇಲ್ಲ. ನಿಮಗೆ ನೋಡುವ ಕಣ್ಣಿಗೆ ಬೆಂಗಳೂರು ಬೆಳೀತಾ ಇದೆ, ಒಳಗೊಳಗೆ ಇರುವ ಹುಳುಕುಗಳಿಗೂ ನಮ್ಗೆ ಗೊತ್ತಾಗ್ತಾ ಇಲ್ಲ. ನಾನು ಅದಕ್ಕೆ ಹೇಳಿದ್ದು ಸ್ವಲ್ಪ ಹೊತ್ತು ಮುಂಚೆ ಏನು ಹೇಳಿದೆ, ಮಳೆ ಬರ್ತದೆ ಅಂತ ವೆದರ್ ರಿಪೋರ್ಟಲ್ಲಿ ಇರುತ್ತೆ. ಅದಾದಮೇಲೆ ಅದ್ರಾಗೆ ಆಗೋ ಹಾನಿನ ನಾವು ತಡ್ಕೊಳಕ್ಕಾಗಲ್ಲ. ಅದೇ ಥರದಲ್ಲಿ ಕೂಡ ಈ ಪ್ರಕ್ರಿಯೆ ಯಾವ ಮಿನಿಸ್ಟರ್ ಬಂದರೂ, ಯಾವ CM ಆದರೂ ಯಾರು ತಡೆಯೋಕ್ಕಾಗಲ್ಲ. ಇದು ನಾನು ನಿಜ ಇಲ್ಲ ಹೇಳ್ತೀನಿ. ಓಕೆ. ಆ ಸಮಯಕ್ಕೆ ಯಾರು ಬಂದು ರಿಯಾಕ್ಟ್ ಆಗ್ತಾರೋ, ಆ ಸಮಯಕ್ಕೆ ಅದನ್ನು ಯಾರು ಸರಿಪಡಿಸ್ಕೊಂಡು ಹೋಗ್ತಾರೋ, ಅಲ್ಲಿರೋ ಜನಕ್ಕೆ ಸ್ಪಂದಿಸ್ತಾರೋ, ಅವರು ಅವಾಗ ಹೀರೋ ಆಗಿಬಿಡ್ತಾರೆ. ಆವಾಗ ಆ ಪರಿಸ್ಥಿತಿನ ಸಾಲ್ವ್ ಮಾಡಿ ಮುಂದೆ ತಗೋಬೇಕು. ಆವಾಗ ಒಂದು ಸೊಸೈಟಿ ಅನ್ನೋದಕ್ಕೆ ಅದಕ್ಕೊಂದು ಅರ್ಥ ಇರ್ತದೆ. ಸೊ ಇದುವರೆಗೂ ಆಗಿರೋದು ಹಂಗೆ, ಕಮ್ಮಿ ಜಾಸ್ತಿ ಆಗಿರ್ಬೋದು. ಇನ್ನು ಮುಂಚೆ ಆದರೂ, ಇನ್ನು ಮುಂಬರುವ ಕಾಲದಲ್ಲಿ ಬೈರೇಗೌಡರು ಅದನ್ನು ಬಿಡೋದಿಲ್ಲ, ಕರೆಕ್ಟಾಗಿ ಅದನ್ನೆಲ್ಲ ನಿಭಾಯಿಸ್ಕೊಂಡು ಹೋಗ್ತಾರೆ ಅಂತ ನನಗೆ ನಂಬಿಕೆ ವಿಶ್ವಾಸ ಇದೆ. ಎಸ್ ಸರ್, ಬರ್ತೀನಿ. ಕೃಷ್ಣ ಅವರೇ, ನಾನು ಅವ್ರಿಗೆ ಕೇಳಿರೋ ಪ್ರಶ್ನೆ ನಿಮಗೂ ಕೇಳ್ತೀನಿ. ಬೆಂಗಳೂರು ಯಾಕೆ ಅಭಿವೃದ್ಧಿ ಹೊಂದಬೇಕು? ಬೆಂಗಳೂರನ್ನು ಹೊರತುಪಡಿಸಿ ಮೈಸೂರು ಇದೆ, ಹುಬ್ಳಿ ಧಾರವಾಡ ಇದೆ, ಕಲಬುರಗಿ ಇದೆ, ದಾವಣಗೆರೆ ಇದೆ, ತುಮಕೂರು ಇದೆ, ಶಿವಮೊಗ್ಗ ಇದೆ. ಕೇವಲ ಬೆಂಗಳೂರು ಯಾಕೆ ಅಭಿವೃದ್ಧಿ ಹೊಂದಬೇಕು? ಏನು ವಿಶೇಷ ಬೆಂಗಳೂರದ್ದು? ಅನ್ಫಾರ್ಚುನೇಟ್ಲಿ ನೀವು ಬೇರೆ ಸಿಟಿಗಳ ಕಂಪೇರ್ ಮಾಡಿದ್ರೆ ಬೆಂಗಳೂರಲ್ಲಿ ಇವತ್ತು 1.5 crores ಜನ ಪಾಪ್ಯುಲೇಷನ್. ನೋ ಅದರ್ ಅಂದರೆ ಬೇರೆ ಯಾವ ಟೌನ್ ಕೂಡ ಇಷ್ಟು ಬೃಹದಾಕಾರವಾಗಿ ಬೆಳೆಯೋಕ್ಕೆ ಆಗಿಲ್ಲ, ಬೆಳೆಯೋಕ್ಕೆ ಬಿಟ್ಟಿಲ್ಲ. ಮೈಸೂರು ನೆಕ್ಸ್ಟ್ ಇರ್ಬೋದು, ಮತ್ತೊಂದು ಇರ್ಬೋದು, 20, 25, 30 ಲಕ್ಷದಲ್ಲಿ ನಡೀತಾ ಇದೆ. ನಾನೇನು ಹೇಳೋದು ಅಂತಂದರೆ, ಇವಾಗ ಯಾಕೆ ಅನ್ನೋದಕ್ಕಿಂತ ಮಾಡಲೇಬೇಕು ಅನ್ನೋದು ಪರಿಸ್ಥಿತಿ ಈಗ. ಒಂದು ಎಕನಾಮಿಕ್ ಹಬ್. ಕರೆಕ್ಟ್. ನಾವು ಸ್ಟೇಟಲ್ಲಿ ಈಗ ಪ್ರಾಬಬ್ಲಿ 2nd or 3rd ಹೈಯೆಸ್ಟ್ GST ಕೂಡ ಸೆಕೆಂಡಲ್ಲಿದ್ದೀವಿ. GST ನಾವು ದೇಶಕ್ಕೆ ಕಟ್ತಾ ಇದ್ದೀವಿ. ಅಂದ್ರೇನು, ಅಷ್ಟು ವಹಿವಾಟುಗಳು ನಡೀತಾ ಇದೆ. IT ಇರ್ಬೋದು, ಮತ್ತೊಂದಿರ್ಬೋದು, ಎಕಾನಮಿ. ಈಗ ಅದು ವಾಪಸ್ ಹೋಗ್ಲಿಕ್ಕೆ ಆಗಲ್ಲ ಇದನ್ನು. ಏಕೆಂದರೆ 1.5 ಕೋಟಿ ಜನ
ಇಲ್ಲಿ ಜೀವನನ ಕಂಡುಕೊಂಡಿದ್ದಾರೆ. ಆ ಜೀವನಗಳು ನಡಿಬೇಕು ಅಂತಂದರೆ ಪ್ರತಿಯೊಂದು ಸಿಟಿ ಲೈಫ್ಗೆ ಏನೇನು ಇನ್ಫ್ರಾಸ್ಟ್ರಕ್ಚರ್ ಬೇಕು ಅದು ಇರಬೇಕಿಲ್ಲಿ. ಅದು ಮಾಡಿಕೊಡ್ಬೇಕಾದ ಹೊಣೆ ಸರ್ಕಾರದ ಮೇಲಿದೆ. ಕರೆಕ್ಟ್. ಅದು ಬ್ಯಾಂಗ್ಳೂರು ಡೆವಲಪ್ಮೆಂಟ್ ಮಿನಿಸ್ಟರ್ ಮಾಡ್ತಾರೋ, PWD ಮಿನಿಸ್ಟರ್ ಮಾಡ್ತಾರೋ, ಇನ್ನೊಬ್ಬರು ಮಾಡ್ತಾರೆ. ಅದು ಬ್ಯಾಂಗ್ಳೂರು ಡೆವಲಪ್ಮೆಂಟ್ ಮಿನಿಸ್ಟರ್ ನಾನು ಮುಂದೆ ಮಾತಾಡ್ತೀನಿ. ಅವ್ರದ್ದು ಬೇಕಾಗಿರೋದು ಇವಾಗ ನೋಡಲ್ ಒಂದು ಮಿನಿಸ್ಟ್ರ್ ಕೆಲಸ ನೋಡಿದ್ದೀನಿ. ಕೃಷ್ಣ ಬೈರೇಗೌಡರು ಪಾಪ ಎಫರ್ಟ್ಸ್ ಆಗ್ತಾ ಇದ್ದಾರೆ. ಈ ಮೈಕ್ರೋ ಮ್ಯಾನೇಜ್ಮೆಂಟಲ್ಲಿ ಮಿನಿಸ್ಟ್ರುಗಳು ನಿಂತ್ಕೊಂಡ್ರೆ ಬ್ಯೂರೋಕ್ರಾಟ್ಸ್ ಏನು ಮಾಡ್ತಾರೆ, ಎಕ್ಸಿಕ್ಯೂಟಿವ್ ಬಾಡಿ ಏನು ಮಾಡ್ತಾರೆ, ಇಂಜಿನಿಯರ್ಸ್ ಏನು ಮಾಡ್ತಾರೆ. ಸೊ ನಾನು ಹೇಳ್ತಾ ಇರೋದು ಈಗ ಅಟ್ ದ ಮೊಮೆಂಟು ಬೆಂಗಳೂರಿಗೆ ಹಲವಾರು ಈಗ ಎಷ್ಟು ಬೇಕು ಬಡ್ಜೆಟ್ ಅವ್ರು ಏನು ಕೊಟ್ಟಿದ್ದಾರೆ, ಬಡ್ಜೆಟ್ಟು 19,000 20,000 ಕೋಟಿ, ಅದರಲ್ಲ 9,000 ಹೆಚ್ಚು ಕಡಿಮೆ ನಿಮ್ಮ ಬರೀ ರೋಡ್ಸ್ಗೆ ಅಂತಲೇ ಕೊಡ್ತಾ ಇರೋದು ಎಲ್ಲ ಸಾಲದಿರ್ಬೋದು. ಆದರೆ ಬೆಂಗಳೂರಿಗೆ ಬೇಕಾಗಿರೋ ಮೂಲಭೂತ ಸೌಕರ್ಯಗಳು, ರೋಡ್ಸ್ ಇರ್ಬೋದು, ಚರಂಡಿಗಳಿರ್ಬೋದು, ಮತ್ತೊಂದಿರ್ಬೋದು, ಅದು ಕೊಡಬೇಕಾದದ್ದು ಇವಾಗ ಅನಿವಾರ್ಯ ಆಗಿದೆ. ನೀವು ನಿಮ್ಮ ಪ್ರಶ್ನೆ ಏನಿತ್ತು ಅಂದರೆ ಯಾಕೆ ಮಾಡಿಕೊಡ್ಬೇಕು ಇವರಿಗೆಲ್ಲ, ನಮಗೆ ಬೆಂಗಳೂರಿಗೆ ಏನಕ್ಕೆ ಸೌಕರ್ಯಗಳು ಬೇಕು ಅಂತಂದಾಗ ಮಾಡಿಕೊಡ್ಲೇಬೇಕು. ಆ ಥರ ಆಗಿಬಿಟ್ಟಿದೆ. ಯಾಕೆಂದರೆ 1.5 ಕೋಟಿ ಜನ ಇರೋದಿಲ್ಲಿ. ಅದು ಮಾಡಿಕೊಡ್ಲಿಲ್ಲ ಅಂತಂದರೆ ಒಂಥರ ಸಿವಿಲ್ ಲೈಫ್ ಕೂಡ ಡಿಸ್ಟರ್ಬ್ ಆಗಿ ಪ್ರಾಬ್ಲಮ್ ಆಗೋ ಚಾನ್ಸಸ್ಗೂ ಇರ್ತದೆ. ಯಾಕೆಂದರೆ ಇಲ್ಲಿಂದ ಇನ್ಫ್ರಾಸ್ಟ್ರಕ್ಚರ್ ಮಾಡಿಕೊಡ್ಲಿಲ್ಲ ಅಂದರೆ ನಮ್ಗೆ ಇಲ್ಲಿ ಎಕಾನಮಿ ಮಾಡ್ತಾ ಇರೋ ಬಿಸ್ನೆಸ್ಗಳು, ನೀವು ಒಂದು ಓಪನಿಂಗ್ ಸ್ಟೇಟ್ಮೆಂಟಲ್ಲಿ ಹೇಳಿದ್ರಿ, ಕೆಲವು 10,000 ಬಂಡವಾಳ ಹೂಡಿರೋ ಕಂಪ್ನಿ ಕೂಡ ಒಂದು ಧಮಕಿ ಥರ ಅಥವಾ ಒಂದು ವಾರ್ನಿಂಗ್ ಥರ ಹೇಳ್ತಾ ಇದೆ ಸರ್ಕಾರಕ್ಕೆ, ಇಲ್ಲಿಂದ ನಾವು ಹೋಗಬೇಕೋ ಪರಿಸ್ಥಿತಿ ಬರ್ತಾ ಇದೆ, ಯಾಕೆಂದರೆ ನಮ್ಮ ಮೂಲಭೂತ ಸೌಕರ್ಯಗಳು ಈ ಸಿಟಿಲಿ ಇಲ್ಲ ಅಂತ. ಹಾಗಂದ್ರೆ ಏನು, ಆ ಥರ ಇನ್ನೊಂದು 2-3 ಜನ ಮಾಡಿಬಿಟ್ರೆ ಏನಾಗುತ್ತೆ, ಆ ಟ್ರೆಂಡ್ ಶುರು ಆಗೋಗುತ್ತೆ. ಅದು ಹೋದರೆ ಊರಿನ ಹೆಸರಿನ ಮೇಲೆ ಕೆಟ್ಟ ಹೆಸರು ಬರುತ್ತೆ. ಒಂದು ರೆಪ್ಯುಟೇಷನ್, ಹೌದು, ರೆಪ್ಯುಟೇಷನ್ ಹಾಳಾಗ್ಬಿಟ್ರೆ ಯಾರು ಇನ್ವೆಸ್ಟರ್ಸ್, ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಇರ್ಬೋದು, ಬೇರೆ ಸ್ಟೇಟಿಂದ ಇಲ್ಲಿಂದ ಇನ್ವೆಸ್ಟ್ಮೆಂಟ್ ಇರ್ಬೋದು, ಅದಕ್ಕೆ ಹೊಡೆತ ಬೀಳ್ತದೆ. ಆ ಹೊಡೆತ ಬಿದ್ದರೆ ಜನಗಳಿಗೆ ಜಾಬ್ಗಳಿಲ್ಲ ಅಂತಂದರೆ ಅದ್ರ ಮೇಲೆ ಸೊಸೈಟಿ ಮೇಲೆ ಅದು ಇಂಪ್ಯಾಕ್ಟ್ ಆಗ್ತದೆ. ಆ ಕಾರಣಕ್ಕಾದರೂ ನಾವು ಮೂಲಭೂತ ಸೌಕರ್ಯಗಳು ಇರೋ 1.5 ಕೋಟಿ, ಈಗ ಕಾಂಟ್ ಲುಕ್ ಬ್ಯಾಕ್, ಕಾಂಟ್ ಚೇಂಜ್. 1.5 ಕೋಟಿ ಜನನ 30 ಲಕ್ಷ ಹೋಗ್ಬಿಡಿ ಇಲ್ಲಿ ಕೆಲಸ ಇಲ್ಲ ಇನ್ಮೇಲೆ ಅಂತ ಹೇಳೋಕ್ಕಾಗಲ್ವಲ್ಲ. ಈಗ ಬಟ್ ಇವತ್ತು ಇದೆ ಅಲ್ಲ ಮೂಲಭೂತ ಸೌಕರ್ಯಗಳು. ಅಲ್ಲ ಇದೆ, ಅದು ಸಾಲ್ತಾ ಇದೆಯಾ, ಅದು ಇಂಪಾರ್ಟೆಂಟ್ ಇದೆ. ಯಾವುದೋ ಒಂದು ಮಟ್ಟಿಗಿದೆ, ಅದು ಸಾಲ್ತಾ ಇದ್ದಿದ್ರೆ ಇಷ್ಟೊಂದು ಪ್ರಾಬ್ಲಮ್ ಆಗ್ತಾ ಇರಲಿಲ್ಲ. ಬ್ಯಾಂಗ್ಳೂರು ಡೆವಲಪ್ಮೆಂಟ್ ಮಿನಿಸ್ಟರ್ ಬೇಕಾಗಿರಲಿಲ್ಲ ಅಂತ ಹೇಳ್ತೀನಿ ನಾನು. ಓಕೆ ಓಕೆ. ಬೆಂಗಳೂರಿನ ಸೌಕರ್ಯಗಳು ಇದು ಅದರಷ್ಟಕ್ಕದೇ ಆಟೋಮ್ಯಾಟಿಕ್ ಆಗಿ ಕಳೆದ 10-20 ವರ್ಷದಿಂದ ಯಾವುದೇ ಪಾರ್ಟಿ ಇರ್ಬೋದು, 10-20 ವರ್ಷ ಬಂದಿದ್ರೆ ನಿಮ್ಗೆ ಯು ಡೋಂಟ್ ನೀಡ್ ಬ್ಯಾಂಗ್ಳೂರು ಡೆವಲಪ್ಮೆಂಟ್ ಮಿನಿಸ್ಟರ್. ಕರೆಕ್ಟ್. ಯಾಕೆಂದರೆ ಆ ಬ್ಯಾಂಗ್ಳೂರು ಡೆವಲಪ್ಮೆಂಟ್ ಮಿನಿಸ್ಟರ್ಗೆ ಮುಂದೆ ಹೋಗ್ತಾ ಹೇಳ್ತೀನಿ, ಅವ್ರ ಪವರ್ ತುಂಬ ಕಡಿಮೆ ಇದೆ. ಬಿಕಾಸ್ ಹಿ ವಿಲ್ ವರ್ಕ್ ಅಂಡರ್ 6 to 7 ನೋಡಲ್ ಅದರ್ ಏಜೆನ್ಸೀಸ್. ಒಂದು ನೋಡಲ್ ಏಜೆನ್ಸಿ ಥರ ಆಗ್ತಾರೆ, ನೋಡಲ್ ಮಿನಿಸ್ಟರ್ ಥರ ಆಗ್ತಾರೆ. ಬಜೆಟ್ ಅವ್ರದ್ದೇ ಆದಂಥ ಸ್ವಂತದ್ದು ಯಾವುದೂ ಇಲ್ಲ, ಒಂದು ಬಿಡುಗಾಸಿಲ್ಲ. ಓಕೆ. ಆ ಥರ ಚಾಲೆಂಜಸ್ ಇದೆ. ನಾನು ಕೇಳಿದ್ರೆ ಈಗ ಇದನ್ನು ಯಾಕೆ ಬೇಕು ಅನ್ನೋದಕ್ಕಿಂತ ಏನೇನು ಮಾಡಬಹುದು ನಮ್ಮ ಬೆಂಗಳೂರು ಸಿಟಿನ ಉಳಿಸ್ಕೊಳ್ಳೋಕ್ಕೆ. ಸರ್ ಹೇಳ್ತಾರೆ ಸಿಟಿಸನ್ ಆಗಿ, ಅವರು ಹೇಳ್ತಾ ಇದ್ರು ಗಾರ್ಡನ್ ಸಿಟಿ, ಅದೆಲ್ಲ ಹೋಯ್ತು. ನಾನು ಕೇಳಿದ್ರೆ ಗಾರ್ಡನ್ ಸಿಟಿ ಎಲ್ಲ ಮರ್ತು ಬಿಡಿ, ಇವಾಗ ಗಾರ್ಡನ್ಸ್ ಇಲ್ಲ, ನಮಗೆ ಲೇಕ್ಸು ಇಲ್ಲ, ಇವಾಗ ಹಂಗಾಗ್ಬಿಟ್ಟಿದೆ. ನಮಗೇನಿದೆ ಅದನ್ನು ಉಳಿಸ್ಕೊಂಡು ಒಳ್ಳೆ ರಸ್ತೆಗಳು, ಒಳ್ಳೆ ನೀರು ಅವಕಾಶ, ಒಳ್ಳೆ ರೆಸ್ಟೋರೆಂಟ್ಸು ಆಗಲಿ, ಇದಕ್ಕೆ ಏನಕ್ಕೆ ಆಗಲಿ ಅದು ಒದಗಿಸ್ಕೊಟ್ರೆ ಅಷ್ಟೇ ಸಾಕಾಗಿದೆ ನನಗೆ. ಬರ್ತೀನಿ. ಅರುಣ್ ಕುಮಾರ್ ಅವರೇ, ಯಾವುದೋ ಒಂದು ಹಳ್ಳಿಗೆ ಹೋಗಲಿ, ಯಾವುದೇ ಒಂದು ದೇಶಕ್ಕೆ ಹೋಗಲಿ, ಒಂದು ರಾಜ್ಯ, ಒಂದು ನಗರಕ್ಕೆ ಹೋಗಲಿ, ಅಲ್ಲಿಯ ಜನ ಆ ಊರಿನ ರಸ್ತೆ, ಆ ಊರಿನ ಚರಂಡಿ ವ್ಯವಸ್ಥೆ, ಆ ಊರಿನ ಒಟ್ಟಾರೆ ಸ್ವಚ್ಛತೆಯನ್ನು ಈ ಊರು ಹೆಂಗಿದೆ ಅನ್ನೋದು ಮಾನದಂಡದ ಮೇಲೆ ಅಳೆದು ಬಿಡ್ತಾರೆ. ಈಗ ನಾವು ಮೈಸೂರಿಗೆ ಹೋದ ತಕ್ಷಣ ಏನನ್ಸುತ್ತೆ, ಒಂದು ಐತಿಹಾಸಿಕ ಪರಂಪರೆಯ ಊರು ಅನ್ನೋದು ತಕ್ಷಣವೇ ಬಂದ್ಬಿಡುತ್ತೆ ಅದು ಮೈಂಡ್ಸೆಟ್ಟಲ್ಲಿ. ಒಂದು ಐತಿಹಾಸಿಕ ಪರಂಪರೆ ಇದೆಯಪ್ಪ ಈ ಊರಲ್ಲಿ ಅಂತ. ಇನ್ನು ಬೇರೆ ಯಾವುದೋ ಮುಂಬೈಗೆ ಹೋದರೆ ಅದರ ಒಂದು ಕಲ್ಪನೆ ಬೇರೆ ಇದೆ. ಬಟ್ ನೀವು ಬೆಂಗಳೂರಿಗೆ ಬಂದಾಗ ಬೆಂಗಳೂರಿನ ರಸ್ತೆಗಳನ್ನು ನೋಡಿದರೆ ಇಲ್ಲಿ ಇರೋದು ಬೇಡ ಅನ್ನುವಂಥ ಲೆವೆಲಿಗೆ ಬಂದಿದೆ. ಏನು ಮಾಡ್ತಿದ್ದಾರೆ ಇಂಜಿನಿಯರ್ಗಳು? ಸರ್, ಇಂಜಿನಿಯರ್ ಅನ್ನೋದಕ್ಕಿಂತ ಹೆಚ್ಚಾಗಿ ಕರಪ್ಷನ್ ಮೇನ್ ಪ್ರಾಬ್ಲಮ್ ಬಂದಿರೋದು ಇಷ್ಟು ವರ್ಷ. ಇನ್ 30-40 ಇಯರ್ಸ್ 1960ಇಂದ ಏನು ಡೆವಲಪ್ಮೆಂಟ್ ಸ್ಟಾರ್ಟ್ ಆಗಿದೆ ಬೆಂಗಳೂರು. 1960ಇಂದ ಇಲ್ಲಿನವರೆಗೂ ಆಲ್ಮೋಸ್ಟ್ 66 ಇಯರ್ಸಲ್ಲಿ ಇನಿಷಿಯಲ್ ಸ್ಟೇಜಲ್ಲಿ ಕರಪ್ಷನ್ ಅನ್ನೋದು ತುಂಬ ಮಿನಿಮಲ್ ಆಗಿತ್ತು. ಓಕೆ. ಬರ್ತಾ 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 ಅದು ತುಂಬ ಕರಪ್ಷನ್ ಜಾಸ್ತಿ ಆಯಿತು. ಕ್ವಾಲಿಟಿ ಆಫ್ ವರ್ಕ್ ಇಂತ ಹೆಚ್ಚಾಗಿ ವರ್ಕು ಮತ್ತು ಇಂಡಿವಿಜುವಲಾಗಿ ಅವ್ರ ಡೆವಲಪ್ಮೆಂಟ್ ಆಯಿತು ಬಿಟ್ಟರೆ ಬೆಂಗಳೂರು ಡೆವಲಪ್ಮೆಂಟ್ ಅನ್ನೋದು ಝೀರೋ ಆಯಿತು. ಅದು ಯಾವುದೇ ಸರ್ಕಾರ ಆಗಿರ್ಬೋದು, ಯಾರನ್ನೂ ಬ್ಲೇಮ್ ಮಾಡೋದಕ್ಕಾಗಲ್ಲ. ಈಗ ಒಬ್ಬ ಇಂಜಿನಿಯರ್ ಏನೋ ಒಬ್ಬರು ಫಂಡ್ ಮಾಡಿದ್ದಾರೆ ಅಂತ ಅಂದರೆ ಅವ್ರು ಎಲ್ಲರಿಗೂ ಮಾಮೂಲು ಕೊಡಲೇಬೇಕು, ಎಲ್ಲರಿಗೂ ಹಂಚಲೇಬೇಕು. ಅವ್ರು ಕೊಟ್ಟರೇನೇ ಅವ್ರೂ ಬೆಂಗಳೂರಲ್ಲಿ ಇರೋದಕ್ಕಾಗೋದು. ಒಬ್ಬ ಅಧಿಕಾರಿ ಇಂಜಿನಿಯರ್ ಬೆಂಗಳೂರಿಗೆ ಪೋಸ್ಟ್ ಆಗಬೇಕು ಅಂತ ಅಂದರೆ ಮಿನಿಮಮ್ 5 crores-ಇಂದ 10 crores-ವರೆಗೂ ಅವರು ಬ್ರೈಬ್ ಕೊಟ್ಬಿಟ್ಟು ಬರಬೇಕು. ಓಕೆ, ಇದು ವಾಸ್ತವ. ಕೊಡ್ದಲ್ಲ ಏನಕ್ಕೆ ಅಂದರೆ ರೆವಿನ್ಯೂ ಎಲ್ಲಿ, ಈಗ ಒಳ್ಳೆ ಫೀಡ್ ಎಲ್ಲಿದೆ ಅಂತ
ಇದೆ, ಆ ಫೀಡ್ ಇರೋ ಕಡೆನೇ ಜನ ದುಡ್ಡು ಕೊಟ್ಬಿಟ್ಟು ಬರ್ತಾರೆ. ಸೊ ಡೆವಲಪ್ಮೆಂಟು ಮತ್ತು ಫಂಡ್ ಎಲ್ಲಿ ಜಾಸ್ತಿ ಇದೆ ಅದನ್ನು ಪ್ರಾಪರಾಗಿ ಯೂಸ್ ಆಗಿದ್ದಿದ್ರೆ ಏನು ಸಮಸ್ಯೆ ಆಗ್ತಿರ್ಲಿಲ್ಲ. ಬಟ್ ಕರಪ್ಷನ್ ಜಾಸ್ತಿ ಆಗಿರೋದ್ರಿಂದ ಮತ್ತು ಕ್ವಾಲಿಟಿ ಆಫ್ ವರ್ಕ್ ಇಲ್ದಲೇ ಇರೋದ್ರಿಂದ, ಈಗ ಬ್ಯಾಂಗ್ಳೂರಲ್ಲಿರೋ ಪಾಟ್ ಹೋಲ್ಸ್ಗಳಾಗಿರ್ಬೋದು ಅಥವಾ ಡ್ರೈನೇಜಸ್ ಆಗಿರ್ಬೋದು, ಮಳೆ ಬಂದರೆ ಈಗ ನೋಡಿ ಈ ವರ್ಷ ನಮಗೆ ಆಲ್ಮೋಸ್ಟ್ ಆಲ್ ಎವ್ರಿ ಇಯರಿಗೆ ಕಂಪೇರ್ ಮಾಡಿದ್ರೆ 40% ಡ್ರೈನ್ ಡ್ರಾಪ್ ಆಗಿದೆ ಈ ವರ್ಷ. ಮಿನಿಮಮ್ ಅಂದರೆ 40% ಡ್ರಾಪ್ ಆಗಿದೆ. ಆ ಡ್ರಾಪ್ ಆಗಿರೋ ರೈನಲ್ಲೂ ಎಲ್ಲೋ ತುಂಬ ಮರಗಳು ಬೀಳ್ತಾ ಇದೆ. ಮರಗಳು ಪ್ಲಾಂಟೇಶನ್ ಮಾಡಬೇಕಾದ್ರೂ ಅಷ್ಟೇ BBMP ಅವರು ಏನು ಮಾಡಿದ್ದಾರೆ ಅಂತಂದರೆ ಪ್ರಾಪರಾಗಿ ಈ ವೆದರಿಗೆ ಸಪೋರ್ಟ್ ಆಗೋ ಅಂಥ ಮರಗಳನ್ನ ಪ್ಲಾಂಟೇಶನ್ ಮಾಡಿಲ್ಲ. ಓಕೆ, ಅದೇನಾಗತ್ತೆ, ಸಾಫ್ಟ್ ಪ್ಲಾಂಟೇಶನ್ ಮಾಡಿದಾಗ ನಾವೇನಾಗತ್ತೆ ಅಂತಂದರೆ ಅದು ದೊಡ್ಡದಾದಮೇಲೆ ಸ್ವಲ್ಪ ಗಾಳಿ ಬಂದ್ರೂ ಮುರ್ಕೊಂಡು ಬೀಳುತ್ತೆ. ಈ ವರ್ಷ ನೀವು ಬಂದಿರೋದು 2-3 ಸಲ ಮಳೆ ಬಂದಿದೆ. ಆ 2-3 ಮಳೆಯಲ್ಲೇ ತುಂಬ ಏರಿಯಾಗಳಲ್ಲಿ ಮರ ಬಿದ್ದು ಹಾನಿಯಾಗಿರೋದು ನಾವು ನೋಡ್ಬೋದು, ಮತ್ತು ಫ್ಲಡ್ ಆಗಿರೋದು ನೋಡ್ಬೋದು. ಈಗ ಮುಂಚೆ ಓಪನ್ ಡ್ರೈನೇಜ್ ಸಿಸ್ಟಮ್ ಇತ್ತು, ಈಗೆಲ್ಲ ಕ್ಲೋಸ್ ಡ್ರೈನೇಜ್ಗಳೆಲ್ಲ ಕ್ಲೋಸ್ ಆಗಿದೆ. ಸಾಯಿಲ್ ಎಲ್ಲ ಅಕ್ಯುಮುಲೇಟ್ ಆಗಿ ಫುಲ್ ಫ್ಲಡ್ ಆಗೋ ಚಾನ್ಸಸ್ ಇರುತ್ತೆ. ಬಟ್ ಅದನ್ನು ನಾವು ಏನು ಮಾಡ್ತಾರೆ ಗೌರ್ಮೆಂಟು ಅಂದರೆ ಬಾಡೀಸ್ ಏನು ಮಾಡುತ್ತೆ, ಲೋಕಲ್ ಬಾಡೀಸ್ ಏನು ಮಾಡುತ್ತೆ ಅಂದರೆ ಈಗ ಮಳೆ ಬಂದಿದ್ದಾದಮೇಲೆ ಅದನ್ನೆಲ್ಲ ಕ್ಲೀನ್ ಮಾಡೋದಕ್ಕೆ ಎಲ್ಲ ಕಡೆನೂ ಸ್ಟಾರ್ಟ್ ಮಾಡಿದ್ದಾರೆ. ಒಂದು ಅದರಿಂದನೂ ಟ್ರಾಫಿಕ್ಕಿಗೆ ಇಂಪ್ಯಾಕ್ಟ್ ಆಗುತ್ತೆ, ಕ್ವಾಲಿಟಿ ಆಫ್ ವರ್ಕು ಮಾಡೋದಕ್ಕಾಗಲ್ಲ. ಇವತ್ತು ಬೆಂಗಳೂರಿನ ವಿವಿಧ ಭಾಗಗಳಲ್ಲಿ ಕಾಮಗಾರಿ ನಡೀತಾ ಇದೆ. ಎಲ್ಲಿ ಹೋದರೂ ಕೂಡ ರಸ್ತೆಗಳನ್ನು ಅಗದಿದ್ದಾರೆ. ಎಲ್ಲ ಕಡೆಯೂ ಕೂಡ ನಿಮಗೆ ಬ್ಯಾರಿಕೇಡು, ಅದರ ಪರಿಣಾಮವಾಗಿ ವಾಹನ ಸಂಚಾರ ದಟ್ಟಣೆ ಇದೆ. ಅದೇ ಸರ್, ಒಂದು ಕ್ವಾಲಿಟಿ ಆಫ್ ವರ್ಕು ಮಾಡೋಕ್ಕಾಗಲ್ಲ, ಮತ್ತು ವಾಹನ ದಟ್ಟಣೆಯೂ ಇದೆ, ಮತ್ತು ಅದರಿಂದ ಪಬ್ಲಿಕ್ಕಿಗೆ ತುಂಬ ಅನನುಕೂಲ ಆಗುತ್ತೆ. ಈಗ ಅದೇ ಟ್ರಾವೆಲಿಂಗ್ 4-5 ಅವರ್ಸ್ ಏನು ಟ್ರಾವೆಲ್ ಮಾಡ್ತೀವಿ ನಾವು, ಆ ಟ್ರಾವೆಲಿಂಗು ನಮ್ಮ ಫ್ಯಾಮಿಲಿ ಜೊತೆನೂ ನಾವು ಸ್ಪೆಂಡ್ ಮಾಡೋದಕ್ಕಾಗಲ್ಲ. ಅಟ್ ದ ಸೇಮ್ ಟೈಮ್ ಕಮ್ಯುನಿಟಿಗೆ ಏನಾದರೂ ಒಳ್ಳೇದು ಮಾಡೋದಕ್ಕೂ ನಾವು ಇದು ಮಾಡೋಕ್ಕಾಗಲ್ಲ, ಹೆಲ್ತಿಗೂ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ. ಓಕೆ, ಈಗ ಬೆಂಗಳೂರಿಗೆ ಜನ ಏನಕ್ಕೆ ಮೈಗ್ರೇಟ್ ಆಗಿ ಬರ್ತಾರೆ ಅಂತಂದರೆ ಅವ್ರ ಭವಿಷ್ಯ ರೂಪಿಸ್ಕೊಳ್ಳೋದಕ್ಕೆ ಅಂತ ಬೆಂಗಳೂರಿಗೆ ಬರ್ತಾರೆ. ಅವ್ರ ಊರುಗಳಲ್ಲಿ ಆ ವ್ಯವಸ್ಥೆ ಇದ್ದಿದ್ರೆ, ಆ ಕಂಪ್ನಿಗಳಿದ್ದಿದ್ರೆ ಬೆಂಗಳೂರಿಗೆ ಬರೋ ನೆಸೆಸಿಟಿ ಇರ್ತಿರ್ಲಿಲ್ಲ. ಈಗ ಬ್ಯಾಂಗ್ಳೂರು ಡೆವಲಪ್ಮೆಂಟ್ ಆಗಿದೆ ಆಲ್ಮೋಸ್ಟ್ 60-65 ಇಯರ್ಸಿಂದ. ಐ ಟಿ ಕಂಪ್ನಿಗಳು ಈಗ AI ಬರ್ತಾ ಇದೆ, ಮತ್ತು ಸೆಮಿಕಂಡಕ್ಟರ್ಸ್ ಬರ್ತಾ ಇದೆ. ಅಟ್ ದ ಸೇಮ್ ಟೈಮ್ ಬರ್ತಿರೋ ಕಂಪ್ನಿಗಳೂ ಇಲ್ಲಿರೋ ಅವ್ಯವಸ್ಥೆಗಳು ಮತ್ತು ಪ್ರಾಪರ್ ಬೇಸಿಕ್ ಅಮ್ಯುನಿಟೀಸ್ ಏನು ಬೇಕೋ ಅದು ಇಲ್ದಲೇ ಇರೋದ್ರಿಂದ ಅದು ಹೋಗೋದಕ್ಕೆ ಧಮಕಿ ಹಾಕಿದ್ದಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಅವ್ರದ್ದು ಏನು ಪ್ರಾಬ್ಲಮ್ ಇದೆ ಆ ಪ್ರಾಬ್ಲಮ್ನ ಹೇಳ್ಕೊಂಡಿದ್ದಾರೆ. ಅವರು ಧಮಕಿ ಹಾಕಿದ್ದಾರೆ ಅಂತ ಹೇಳೋಕ್ಕಾಗಲ್ಲ. ಈಗ ನಮ್ಮ ಮನೇಲಿ ಏನಾದರೂ ಸಮಸ್ಯೆ ಆಯಿತು ಅಂದರೆ ನಾವು ಯಾರಿಗೆ ಹೇಳ್ತೀವಿ? ಹಿರಿಯರಿಗೆ ಹೇಳ್ತೀವಿ. ಅದೇ ಥರ ಒಂದು ಕಂಪ್ನಿಗೆ ಪ್ರಾಬ್ಲಮ್ ಆಯಿತು, ಅವ್ರ ಎಂಪ್ಲಾಯೀಸಿಗೆ ಪ್ರಾಬ್ಲಮ್ ಆಯಿತು ಅಂದರೆ ರೆವಿನ್ಯೂ ಯಾರಿಗೆ ಜನರೇಟ್ ಮಾಡ್ತಾರೆ? ನಾವು ನಮ್ಮ ಆಗ್ರಹ ಇರೋದು ಸರ್, ಇದನ್ನು ಸರಿಪಡಿಸಬೇಕು ಅಂತ ಕಂಪನಿಗಳು ಯಾವ ಒಂದು ಕಂಪನಿಯು ಕೂಡ ಬೆಂಗಳೂರನ್ನ ಬಿಟ್ಟು ಆಚೆ ಕಡೆ ಹೋಗಬಾರ್ದು ಅನ್ನೋದು ನಮ್ಮ ಆಗ್ರಹ ಇದೆ. ಹೌದು ಸರ್, ಬೇಸಿಕ್ ಕಮ್ಯುನಿಟೀಸ್ ಕೊಟ್ಟು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಆದರೆ ಏನಕ್ಕೆ ಹೋಗ್ತಾರೆ? ಈಗ ಈ ರೀಸೆಂಟ್ 5-10 ಇಯರ್ಸಲ್ಲಿ ಅಪಾರ್ಟ್ ಫ್ರಮ್ ಸಿಲ್ಪೋರ್ಟ್ ಜಂಕ್ಷನ್ನು, ಮೇಜರ್ ಜಂಕ್ಷನ್ ಯಾವುದನ್ನು ಕನ್ಸ್ಟ್ರಕ್ಷನ್ನೇ ಆಗಿಲ್ಲ. ಪಬ್ಲಿಕ್ಗೆ ಟ್ರಾಫಿಕ್ ಅವಾಯ್ಡ್ ಆಗೋ ಅಂಥದ್ದು ಯಾವುದೂ ಆಗಿಲ್ಲ. ಈಗ ಮೆಟ್ರೋ ಬಂದಿದೆ, ಎಲ್ಲನೂ ಬಂದಿದೆ. ಅದೇ 5 ಇಯರ್ಸ್ ಮುಂಚೆ ಇದ್ದಿದ್ದ ಪಾಪ್ಯುಲೇಷನ್ನು ಇವತ್ತಿರೋ ಪಾಪ್ಯುಲೇಷನ್ ನಾವು ಕನ್ಸಿಡರ್ ಮಾಡ್ಕೊಂಡಾಗ ಇವತ್ತಿಗೆ ಏನು ಪಾಪ್ಯುಲೇಷನ್ ಈಗಿದೆ ಆ ಪಾಪ್ಯುಲೇಷನ್ಗೆ ಇನ್ಫ್ರಾಸ್ಟ್ರಕ್ಚರು ಲ್ಯಾಗ್ ಆಗಿದೆ. ಇವತ್ತಿಗೆ ಮಾತ್ರ ನಾವು ಯೋಚನೆ ಮಾಡಿಬಿಟ್ಟು ಇನ್ಫ್ರಾಸ್ಟ್ರಕ್ಚರ್ ನಾವು ಮಾಡ್ಕೊತಾ ಇದ್ದೀವಿ ಬಿಟ್ಟರೆ ಫ್ಯೂಚರ್ ಡೆವಲಪ್ಮೆಂಟು ಫ್ಯೂಚರ್ಗೆ ಅಂತ ಹೇಳ್ಬಿಟ್ಟು ಇಲ್ಲಿನವರೆಗೂ ಯಾವುದೇ ಸರ್ಕಾರ ಆಗಿರ್ಬೋದು, ಯಾರೇ ಆಗಿರ್ಬೋದು, ಈವನ್ ಇಂಜಿನಿಯರ್ಸೇ ಆಗಿರ್ಬೋದು, ಲೋಕಲ್ ಬಾಡೀಸ್ ಅವ್ರನ್ನೂ ಮಾಡ್ಕೊಂಡಿಲ್ಲ. ಇವತ್ತೇನೇ ಈಗ ಟನಲ್ ರೋಡ್ಸ್ ಆಗಿರ್ಬೋದು ಅದೆಲ್ಲ ಏನೇ ಮಾಡಿದ್ರು ಅದನ್ನು ನೆಕ್ಸ್ಟ್ 15-20 ಇಯರ್ಸಿಗೆ ಪ್ಲ್ಯಾನ್ ಮಾಡ್ಬಿಟ್ಟು ಮಾಡಬೇಕು. ಎಸ್ ಸರ್, ಬರ್ತೀನಿ. ಯೂನುಸ್ ಅವರೇ, ನಾವು ಸರ್ಕಾರದ ಬಗ್ಗೆ, ಸಚಿವರ ಬಗ್ಗೆ ಎಲ್ಲ ಮಾತನಾಡ್ತೀವಿ. ಈ ರಾಜಕಾಲುವೆ ಒತ್ತುವರಿ ಅಂತ ಬಂದಾಗ ಬೆಂಗಳೂರಿನ ವಿಚಾರದಲ್ಲಿ ಸಾರ್ವಜನಿಕರು ದೊಡ್ಡ ಮಟ್ಟದಲ್ಲಿ ಒತ್ತುವರಿಯಾಗಿದೆ. ಇದಕ್ಕೊಂದು ಪರಿಹಾರ ಬೇಕಲ್ವಾ? ಒಂದು ಕ್ರಮ ಆಗಬೇಕಲ್ವಾ ಇದರ ವಿರುದ್ಧ? ಹೌದು, ಗ್ಯಾರಂಟಿ. ಇವಾಗ ಯಾವುದೇ ಸರ್ಕಾರ ಇರಲಿ, ಸರ್ಕಾರಕ್ಕೆ ವಿರುದ್ಧವಾಗಿ ಇವಾಗ ಒಂದು ಕೆರೆ ಯಾವುದಾದ್ರು ಅಕ್ಯುಮುಲೇಟ್ ಮಾಡಿಬಿಟ್ಟಿದ್ರೆ ಈ ರಾಜಕಾಲುವೆ ಅನ್ನೋದು ಯಾವುದು ಒಂದು ಕೆರೆಗೆ, ದೊಡ್ಡ ಕೆರೆಗೆ, ಬೆಲ್ಲಂದೂರು ಕೆರೆ ಅನ್ನೋ ಥರ ಬೆಂಗಳೂರಿನ ಕೆರೆಗಳ ನಗರ ಅಂತ ಕರೀತಿದ್ರು. ಇವತ್ತು ಕೆರೆಗಳು ನಿಯರ್ಲಿ 2000 ಕೆರೆಗಳಿತ್ತು ಅಂತ ಕೆಂಪೇಗೌಡರು ನಿರ್ಮಾಣ ಮಾಡಿದ್ದು ಅಂತ ಜನಗಳು ಹೇಳ್ಕೊಂತ ಇರ್ತಾರೆ. ಅದೆಲ್ಲ ಒಂದು ಕಟ್ಟುಕತೆ ಅನ್ನೋ ಥರ ಕಾಣ್ತಾ ಇದೆ. ಇದಕ್ಕೆ ನೋಡಿ, ನಾವು ನಮ್ಮ ಜನ್ರೇಷನ್ನು ಮತ್ತು ನಮ್ಮ ವಯಸ್ಸಿಗೆ ಇದನ್ನೆಲ್ಲ ಲೆಕ್ಕ ಹಾಕಿದ್ರೆ, ನಾವು ಪೊಲಿಟಿಕಲ್ ಎಂಟ್ರಿ ಇದೆಲ್ಲ ಲೆಕ್ಕ ಹಾಕಿದ್ರೆ ಇದಕ್ಕೆ ಮುಂಚೆನೇ ಇದು ಸಾವಿರಾರು ಕೆರೆಗಳನ್ನ ಮುಚ್ಚೋಗಿರ್ತಾರೆ. ನಾನು ಹೇಳೋದೇನೆಂದರೆ,
ಅಟ್ ಪ್ರೆಸೆಂಟ್ ಏನು ಇವಾಗ ಮಿನಿಸ್ಟ್ರಿ ತಗೊತಾ ಇದ್ದಾರೆ ಇದನ್ನೆಲ್ಲ ಪರಿಶೀಲನೆ ಮಾಡಿ ಜನಗಳಿಗೆ ನ್ಯಾಯ ಒದಗಿಸಬೇಕು ಅಂತ ಈ ಸಮಯದಲ್ಲಿ ನಾನು ಕೇಳ್ಕೊತೀನಿ. ಒಂದು ಎರಡನೇದು, ಹಳೆಯದು ಏನೇನಾಗಿದೆಯೋ ಅವನ್ನೆಲ್ಲ ಕೂಡ ಪರಿಶೀಲನೆ ಮಾಡಿ ಸರಿ ಕಟ್ಟೋ ಕೆಲಸನ ಇವಾಗ ಈ ಸತಿ ಮಾಡಿದ್ರೆ ನಿಜವಾಗ್ಲೂ ಬೈರೇಗೌಡರಿಗೆ ದೊಡ್ಡ ಮಟ್ಟದಲ್ಲಿ ಹೆಸರಾಗ್ತದೆ. ಆಮೇಲೆ ನಮ್ಮ ಇವರು ಹೇಳ್ದಂಗೆ ಈ ಪರ್ಸೆಂಟೇಜ್ ಅನ್ನೋದು ಮತ್ತು ಬೇರೆ ಇತ್ಯಾದಿ ಅಂತ ಅರುಣ್ ಅವರು ಹೇಳಿದ್ದು, ಮತ್ತು ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ಮತ್ತು ಇದಕ್ಕೆ ಕಾಮಗಾರಿ ಡಿ ಕೆ ಶಿವಕುಮಾರ್ ಸೂಚನೆ ಕೊಟ್ಟಿದ್ದಾರೆ, ಒಂದೇ ₹1 ಭ್ರಷ್ಟಾಚಾರ ನಡಿಬಾರದು ಅಂತ. ಸ್ವತಃ ರಾಜ್ಯದ ಮುಖ್ಯಮಂತ್ರಿಗಳು ಕೊಟ್ಟಂತ ಸ್ಟೇಟ್ಮೆಂಟ್ ಅದು. ನನ್ನ ಸರ್ಕಾರದ ಅವಧಿಯಲ್ಲಿ ಒಂದೇ ₹1 ಭ್ರಷ್ಟಾಚಾರ ಆಗಬಾರ್ದು, ಅಂಥದ್ದೇನಾದರೂ ಕಂಡು ಬಂದ್ರೆ ಮುಲಾಜಿಲ್ಲದೆ ಕ್ರಮ ತೆಗೆದುಕೊಳ್ತೀನಿ. ಡಿ ಕೆ ಶಿವಕುಮಾರ್ ಕೊಟ್ಟಂತ ಹೇಳಿಕೆ ಅದು. ರಾಜ್ಯದ ಮುಖ್ಯಮಂತ್ರಿಗಳವರು, ಬೆಂಗಳೂರಿನ ಮೇಲೆ ಕನಸಿಟ್ಕೊಂಡಂತಹ ವ್ಯಕ್ತಿ ಡಿ ಕೆ ಶಿವಕುಮಾರ್. ಎಸ್ ಅದಕ್ಕೆ ಹೈಕಮಾಂಡ್ ನಮ್ಮ ಕೃಷ್ಣ ಬೈರೇಗೌಡರಿಗೆ ಕೆಲಸನ ಒಪ್ಸಿರ್ತಾರಂತ ನಾನು ಅನ್ಕೊಂತೀನಿ. ಅಂದ್ರೆ ಕ್ಲೀನ್ ಇಮೇಜ್ ಇದೆ ಅನ್ನೋ. ಎಸ್ ಅವ್ರು ಇವತ್ತು ಕೂಡ ಬೈರೇಗೌಡರ ಮೇಲೆ ಒಂದೇ ಒಂದು ಕಪ್ಪು ಚುಕ್ಕಿ ಕೂಡ ಇಲ್ಲ, ಅಷ್ಟು ಕ್ಲೀನ್ ಮನುಷ್ಯ. ಮತ್ತು ಅವ್ರು ಮಾತಾಡೋ ಸ್ಪಷ್ಟತೆ ನೀವು ನೋಡಿರ್ಬೋದು. ಯಾವುದಾದ್ರು ಟಿವಿಗೆ ಬಂದು ಏನಾದ್ರು ವಿಚಾರ ಒಂದು ತಗೊಂಬಂದು ಅವ್ರ ಮುಂದೆ ಇಕ್ಕಿದ್ರೆ ಅದು ಎಷ್ಟು ಸ್ಪಷ್ಟತೆಯಿಂದ ಮಾತಾಡಿ ಅದನ್ನು ಎಷ್ಟು ಕ್ಲಿಯರ್ ಕಟ್ಟಾಗಿ ಜನಗಳಿಗೆ ತಲುಪಿಸ್ತಾರೆ ಅನ್ನೋದನ್ನ ನಾವು ನೋಡಿರ್ಬೋದು. ಎಸ್ ಸರ್, ಬರ್ತೀನಿ. ಕೃಷ್ಣ ಬೈರೇಗೌಡ ಅವ್ರಿಗೆ ಯಾವ್ಯಾವ ವಿಚಾರದಲ್ಲಿ ಬೆಂಗಳೂರು ಡೆವಲಪ್ಮೆಂಟ್ ಆಗಬೇಕು? ಒಂದು ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್, ಅದರಲ್ಲಿ ರೋಡ್ಸ್ ಅಂದಮೇಲೆ ಅದ್ರ ಪಕ್ಕದಲ್ಲಿ ಪೆಡೆಸ್ಟ್ರಿಯನ್ ಇದು ನಿಮ್ಮ ಫುಟ್ಪಾತ್ ಕೆಳಗೆ ಗಟರ್ಸ್ ಅಂದರೆ ಚರಂಡಿಗಳು ಅಷ್ಟಿದ್ರೆ ಮೂಲಭೂತ ದಟ್ ವಿಲ್ ಸಾಲ್ವ್. ನಾನು ಕೇಳೋದು ಒಂದು 60% ಪ್ರಾಬ್ಲಮ್ ಫಾರ್ ದ ನಾರ್ಮಲ್ ಸಿಟಿಸನ್ಸ್. ಓಕೆ. ಆದರೆ ಇನ್ನೊಂದು ಏನಂದರೆ ಹೊಸ ಲೇಔಟ್ಗಳು, BDA BMRDA ಬಗ್ಗೆ ಮಾತಾಡುವ, ಬಟ್ BDA ಲೇಔಟ್ಗಳು ಹೊಸ ಡೆವಲಪ್ ಆಗ್ತಾ ಇರುವಾಗ ಹೊಸ ಲೇಔಟ್ಗಳನ್ನ ಅಪ್ರೂವ್ ಮಾಡಬೇಕಾದ್ರೆ BMRDA ಇರ್ಬೋದು, BDA ಅಪ್ರೂವ್ ಇರ್ಬೋದು, ಯಾವುದೇ ಮಾಡಬೇಕಾದ್ರೂ ಅದು ಅನುಗುಣವಾಗಿ ಅಂದರೆ ಲೇಟೆಸ್ಟ್ ಸ್ಟ್ಯಾಂಡರ್ಡ್ಸ್, ರೋಡ್ ಮಿನಿಮಮ್ 30 ಅಡಿನ 50 ಅಡಿ ಎಲ್ಲಿರಬೇಕು, 100 ಅಡಿ ಎಲ್ಲಿರಬೇಕು ಅನ್ನೋದನ್ನು ಮೊದಲೇ ಲೇಔಟು ಮಾಡಬೇಕಾದ್ರೇ ನಾವು ಅದಕ್ಕೆ ಅಪ್ರೂವಲ್ ಕೊಡೋಕ್ಕೆ ಮುಂಚೆನೇ ಇದನ್ನೆಲ್ಲ ಮೊದಲು ಲೇಔಟ್ಗಳಿಗೆ ಇದು ಮಾಡಬೇಕು. ಅಂದರೆ ಏನಾಗ್ತಾಯಿದೆ, ಇಲ್ಲಿ ಇರೋದನ್ನ ಒಳಗಡೆ ನೀವು ಅಷ್ಟೊಂದು ಇದು ಮಾಡಲಿಕ್ಕಾಗಲ್ಲ. ಆದರೆ ಹೊಸ ಬರ್ತಾ ಇರೋ ಲೇಔಟ್ಗಳಲ್ಲಿ ಮೂಲಭೂತವಾಗಿ ರೋಡ್ಸು, ಫುಟ್ಪಾತ್ಗಳು, ಗಟರ್ಸ್, ಇವು ಫಸ್ಟ್ ಬಿಗ್ಗೆಸ್ಟ್ ಅದರ್ ಪ್ರಾಬ್ಲಮ್ ಅಂದರೆ ನಿಮ್ಮ ಗಾರ್ಬೇಜ್ ಕಲೆಕ್ಷನ್ನು. ಕರೆಕ್ಟ್. ಸಿಟೀಲಿ ನಿಮಗೆ ಇರಬೇಕು ಅಂತಂದರೆ ಈಗ ನೀವು ಹೇಳ್ತಾ ಇದ್ರಿ ರೋಡ್ಗಳಲ್ಲಿ ಎಲ್ಲ ಸಾವಿರಾರು ಕಡೆ ಇದೆ, 100 ಅಲ್ಲ 1000 ಕಡೆ ಬೇಕಾದ್ರೆ ಸಿಗುತ್ತೆ. ನೀವು ಬೆಂಗಳೂರು ಸಿಟಿಯಿಂದ ಹೊರಗಡೆ ಸುತ್ತಮುತ್ತಲು ಹೋದರೆ, ಒಳಗಡೆ ಹೋದರೆ ನಿಮಗೆ ಒಂದು 1000 ಕಡೆ ಸಿಗುತ್ತೆ. ಅಲ್ಲಿ ಕಸಗಳು ಅಲ್ಲಲ್ಲೇ ರೋಡ್ನಲ್ಲಿ ಫುಟ್ಪಾತ್ ಮೇಲೆ ಬಿಸಾಕಿರೋ ಇದು ಇದೆ. ದಿಸ್ ಈಸ್ ಅವ್ರು ತೊಗೊಂಡಿರೋ ರೆಮಿಡೀಸು ಮತ್ತು ಏನೇನು ತೊಗೊಳ್ತಾ ಇದ್ದಾರೆ ಅದು ತೊಗೊಂಡು ಅವ್ರ ಕೈಲಿ ಮೀರಿರೋ ಅಂಥದ್ದು ಇದನ್ನೆಲ್ಲ. ಇನ್ನೊಂದು ಗಾರ್ಬೇಜ್ನ ಹೇಗೆ ಹ್ಯಾಂಡಲ್ ಮಾಡ್ತಾ ಇದ್ದಾರೆ, ಯಾಕೆಂದರೆ ಎಲ್ಲ ತೊಗೊಂಡೋಗಿ ಲ್ಯಾಂಡ್ ಫಿಲ್ ಮಾಡಲಿಕ್ಕೆ ಆಗಲ್ಲ. ಹೌದು, ಸಾಧ್ಯವೇ ಇಲ್ಲ. ಅದು ನೀವು ಇವತ್ತು ಮಾಡ್ತೀರಿ, ಇನ್ನು 5 ವರ್ಷಕ್ಕಂತೂ ಯಾವ ಸ್ಟಾಪ್ ಮಾಡಲೇಬೇಕಾದ್ರೆ. ಸಾಲಿಡ್ ವೇಸ್ಟ್ ಹೇಗೆ ಮಾಡ್ತೀರಿ, ವೆಟ್ ವೇಸ್ಟ್ ಹೇಗೆ ಮಾಡ್ತೀರಾ, ಪ್ರತಿಯೊಂದು ಮ್ಯಾನೇಜ್ಮೆಂಟ್. ಇದು ಗಾರ್ಬೇಜ್ದೊಂದು ಅದರ್ ಪ್ರಾಬ್ಲಮ್. ಒಂದು ರೋಡ್ಸು, ರೋಡ್ ಇನ್ಫ್ರಾಸ್ಟ್ರಕ್ಚರ್, ಗಾರ್ಬೇಜ್, ಲೈಟಿಂಗು, ದೆನ್ ಆಮೇಲೆ ಪ್ರತಿಯೊಂದು ಈ ಫುಟ್ಪಾತ್ಗಳ ಎನ್ಕ್ರೋಚ್ಮೆಂಟ್ ಏನಿರ್ತದೆ, ಆಮೇಲೆ ಪಾರ್ಕಿಂಗ್ ಡಿಸಿಪ್ಲಿನ್ನು. ಆಮೇಲೆ ಅತಿ ದೊಡ್ಡ ಸಮಸ್ಯೆ ಅಂದರೆ ಪಾರ್ಕಿಂಗ್ದೇ ದೊಡ್ಡ ಸಮಸ್ಯೆ. ಪಾರ್ಕಿಂಗ್ ಡಿಸಿಪ್ಲಿನ್ ಅದೇ, ಇದೆಲ್ಲ ಒಂದಕ್ಕೊಂದು ಕನೆಕ್ಟೆಡ್. ನಿಮಗೆ ಫುಟ್ಪಾತ್ ಇರಲ್ಲ ಸರಿಯಾಗಿ, ಆ ಫುಟ್ಪಾತ್ ಮೇಲ್ಗಡೆ ಸೇರಿಸಿ ಪಾರ್ಕಿಂಗ್ ಮಾಡ್ತಾರೆ. ಆ ಅಂಗಡಿಯವರು ಸ್ವಲ್ಪ ಫುಟ್ಪಾತ್ ಮೇಲೆ ಹತ್ತಿರ, ಯಾಕಂದ್ರೆ ಫುಟ್ಪಾತ್ ಇಲ್ಲ ಅಲ್ಲಿ, ಯು ಹ್ಯಾವ್ ನಾಟ್ ಕ್ಲಿಯರ್ಲಿ ಮಾರ್ಕ್ ಮಾಡಿದ್ರೆ ಅಂಗಡಿಯವರು ಸ್ವಲ್ಪ ಮುಂದಕ್ಕೆ ತಳ್ಕೊಳ್ತಾರೆ, ಪಾರ್ಕಿಂಗ್ ಅವರು ಸ್ವಲ್ಪ ಮೇಲ್ ಮಾಡ್ತಾರೆ, ಜನಕ್ಕೆ ಓಡಾಡೋಕ್ಕೆ ಜಾಗ ಇರಲ್ಲ. ಸೊ ಇದೆಲ್ಲ ಒಂದಕ್ಕೊಂದು ರಿಲೇಟೆಡ್. ಗಾರ್ಬೇಜು, ರೋಡ್ಸ್ ಆ್ಯಂಡ್ ಇನ್ಫ್ರಾಸ್ಟ್ರಕ್ಚರ್ಸು, ನಿಮ್ಗೆ ಲೈಟ್ಸು, ಆಮೇಲೆ ಈಗ ಬರ್ತಾ ಇರೋ ಟ್ರಾಫಿಕ್ ಪ್ರಾಬ್ಲಮ್ ಇದೆಯಲ್ಲ. ಅಂದರೆ ನಾನೀಗ ಒಂದು ವರದಿ ನೋಡ್ತಾ ಇದ್ದೆ ಸರ್, ಬೆಂಗಳೂರಿನಲ್ಲಿ 10 ಕಿಲೋಮೀಟರ್ ಕ್ರಮಿಸಬೇಕು ಅಂತ ಹೇಳಿದ್ರೆ ಅಂದಾಜು ಅವರು ಒಂದು ವರದಿ ಕೊಟ್ಟಿದ್ದಾರೆ, 36 ನಿಮಿಷ 9 ಸೆಕೆಂಡ್ ಬೇಕು 10 ಕಿಲೋಮೀಟರ್ ಸಂಚಾರ ಮಾಡೋದು. ನಾನ್ ಪೀಕ್ ಅವರ್ ಇರಬೇಕಿದು. ಪೀಕ್ ಅವರ್ ಅಲ್ಲಿ 1 ಅವರ್ ಆಗುತ್ತೆ, ಇವ್ರಿಗೂ ಗೊತ್ತಿದೆ. ಹೌದೌದು, 1 ಅವರ್ ಮೇಲೆ ಆಗುತ್ತೆ. ಅವ್ರು ಹೇಳ್ತಾರೆ, ಒಂದು ವರದಿಯಲ್ಲಿ ಅವ್ರು ಹೇಳ್ತಾರೆ, 2ನೇ ಅತಿ ದೊಡ್ಡ ಸಂಚಾರ ನಗರ ಇದು. ಬೆಂಗಳೂರಿನ ನಿವಾಸಿ ವರ್ಷದಲ್ಲಿ 1 ವಾರ ಟ್ರಾಫಿಕ್ ಜಾಮ್ ನಲ್ಲಿ ಕಳೀತಾರೆ ಅಂತ. ಸಾಧ್ಯ ಇದೆ, 7 ದಿನ ಟ್ರಾಫಿಕ್ ಜಾಮ್ ನಲ್ಲಿ ಇರ್ತಾರೆ ಅವರು ಅಂತ. ನಾನು ಈಗ ಟೆನ್ನಿಸ್ ಕ್ಲಬ್ ಇಂದ ಇಲ್ಲಿಗೆ ಬಂದೆ, ನನಗೆ 30 ನಿಮಿಷ ಬೇಕಾಯ್ತು. ಇಲ್ಲಿಂದ 1-2 ಕಿಲೋಮೀಟರ್ ಇದೆ ನನಗೆ. ಕ್ಲಬ್ ಕಬ್ಬನ್ ಪಾರ್ಕ್ ಅಲ್ಲಿರೋ ಟೆನ್ನಿಸ್ ಕ್ಲಬ್ ಇಂದ ಇಲ್ಲಿ ಬರಲಿಕ್ಕೆ 30 ನಿಮಿಷ ಆಯ್ತು ನನಗೆ. ಪಾರ್ಕಿಂಗ್ ಸಿಕ್ಲಿಲ್ಲ ಕೆಳಗಡೆ ಆ ಥರ. ಅಂದರೆ ಎನಿವೆ ಇದಕ್ಕೆ ಸಿಸ್ಟಮ್ಗೆ ನಾವೆಲ್ಲರೂ ಕಾರಣವಾಗಿರ್ತೀವಿ. ನಾನು ಕಾರ್ ತಗೊಂಡು ಬರ್ತೀನಿ, ನಂದು ಕಾರಣ ಇದೆ ಎಲ್ಲನೂ. ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ ಸಿಟಿ ಒಳಗಡೆ ಇರೋದು. ಅದಕ್ಕೆ ಕೃಷ್ಣ ಬೈರೇಗೌಡರು ಕೂಡ ನೀವು ನಿಮ್ಮ ಟಾಪಿಕ್ ಕೂಡ ಇವತ್ತು ನವ ಬೆಂಗಳೂರು ಹೊಸ ಚಿಗುರು ಅಂತ ಹೇಳಿದ್ದೀರ. ಅಂದರೆ ನ್ಯೂ ಬ್ಯಾಂಗ್ಳೂರ್, ನ್ಯೂ ಡ್ರೀಮ್ ಅಂತ ಹಾಕಿದ್ದೀರ, ಒಂದು ಹೊಸ ಪರಿಕಲ್ಪನೆ ಅಲ್ವಾ. ಸೊ
ಕೃಷ್ಣ ಬೈರೇಗೌಡರು ಬಂದು ಮಾಡೋದಕ್ಕಿಂತ ಸಿಸ್ಟಮಲ್ಲಿ ಏನೇನು ಪ್ರಾಬ್ಲಮ್ಸ್ ಇದೆ ಅದಕ್ಕೆ ಸೊಲ್ಯೂಷನ್ಸ್ ಎಲ್ಲ ಪ್ರತಿಯೊಂದು ಇದೆ. ವಿ ಡೋಂಟ್ ನೀಡ್ ಅ ನ್ಯೂ ವಿಷನ್ ಸ್ಟೇಟ್ಮೆಂಟ್ ಫಾರ್ ಬ್ಯಾಂಗ್ಳೂರ್. ನಮ್ಗೆ ಏನೇನು ಪ್ರಾಬ್ಲಮ್ ಇದೆ, ಏನು ಸೊಲ್ಯೂಷನ್ ಬೇಕು ಎಲ್ಲ ಗೊತ್ತಿದೆ. ಇಟ್ ಈಸ್ ಅಬೌಟ್ ಡೂಯಿಂಗ್ ಇಟ್. ಒಂದು ದುಡ್ಡು ಬೇಕು, ಇನ್ನೊಂದು ಅದನ್ನು ಮಾಡಿಸೋರು ಬೇಕು. ಅದಕ್ಕೆ ಕೃಷ್ಣ ಬೈರೇಗೌಡರೇ ಆಗಬೇಕು ಅಂತಿಲ್ಲ. ನಾನು ಕೇಳೋದು ಸಿಸ್ಟಮಲ್ಲಿ ಬ್ಯೂರೋಕ್ರಾಟ್ಸ್ ತುಂಬ ಜನ ಇದ್ದಾರೆ. ಕೃಷ್ಣ ಬೈರೇಗೌಡರು ಬೇಕು, ಮಿನಿಸ್ಟರ್ ಆಗಿದ್ದಾರೆ, ಮಾಡಬೇಕು. ಆದರೆ ಕೆಲಸ ಮಾಡೋರು ಯಾರು? ಎಕ್ಸಿಕ್ಯೂಟಿವ್ ಬಾಡಿ. ಹೌದು, ಬ್ಯೂರೋಕ್ರಾಟ್ಸ್ ಆ್ಯಂಡ್ ಎಂಜಿನಿಯರ್ಸ್. ಆ್ಯಂಡ್ ಐ ಹ್ಯಾವ್ ಗ್ರೇಟ್ ರೆಸ್ಪೆಕ್ಟ್ಸ್ ಫಾರ್ ಕೃಷ್ಣ ಬೈರೇಗೌಡರು. ಅವರು ನಮ್ಮ ಮೊದಲಿಂದ ಪರಿಚಯ ಇರೋರು. ಬೆಂಗಳೂರು BMS ಕಾಲೇಜಲ್ಲಿ ಓದಿದ್ರು ಅನ್ಸುತ್ತೆ, ಐ ಆಮ್ ನಾಟ್ ಶ್ಯೂರ್. ನಾವೆಲ್ಲ BITಲಿ ಓದ್ತಾ ಇದ್ವಿ. ಅವರು ಹೆಚ್ಚು ಕಡಿಮೆ ನಮ್ಮದು ಅವ್ರದ್ದೆಲ್ಲ ಒಂದೇ ಏಜ್ ಗ್ರೂಪು. ನಾನೇನು ಹೇಳ್ತಾ ಇದ್ದೀನಿ ಅಂತಂದರೆ, ನಿಮಗೆ ಅವ್ರಿಗೆ ವಿಷನ್ ಇದೆ, ಆದರೆ ಮಿನಿಸ್ಟ್ರ್ ಕೆಲಸ ಏನು ಅಂತಂದರೆ ನಿಮ್ಗೆ ಹೊಸ ಬಡ್ಜೆಟ್ಟು ಪ್ರಾಬ್ಲಮ್ಸ್ ಏನೇನಿದೆ ಎಸ್ಟಿಮೇಟ್ ಮಾಡಿ ಬಡ್ಜೆಟ್ ಮಾಡಿ ದುಡ್ಡನ್ನು ಒದಗಿಸ್ಕೊಡ್ಬೇಕಾಗಿರೋದು ಮಿನಿಸ್ಟ್ರ್ ಕೆಲಸ ಮಾಡಿಸ್ಬೇಕಾಗಿರೋದು ಬ್ಯೂರೋಕ್ರಾಟ್ ಕೆಲಸ. ಇಫ್ ಬೈರೇಗೌಡರು ಪ್ರತಿಯೊಂದು ಏಜೆನ್ಸಿಗಳಿಗೂ ಹೋಗಿ ನೀನು ಕೆಲಸ ಮಾಡ್ತಾ ಇದೆಯಾ ಅನ್ನೋದಕ್ಕೆ ಅವ್ರು ಹೋಗಿ ಮಾಡೋಂಗಿದೆ. ಇಟ್ ಇಸ್ ಕಾಲ್ಡ್ ಮೈಕ್ರೋ ಮ್ಯಾನೇಜ್ಮೆಂಟ್. ಕೆಲಸ ಆಗ್ತಾ ಇಲ್ಲ ಅಂತ ಅರ್ಥ. ಅಂದ್ರೆ ಬ್ಯೂರೋಕ್ರಾಟ್ಸು, ಎಂಜಿನಿಯರ್ಸು ಅವ್ರನ್ನ ಟಾಪ್ ಲೆವೆಲ್ ವಿಡಿಯೋ ವೈರಲ್ ಆಗ್ತಾ ಇದೆ. ಯಾವುದೋ ಕಾರಲ್ಲಿ ಕೃಷ್ಣ ಬೈರೇಗೌಡ ನೋಡಿದ್ರೆ ಅಧಿಕಾರಿಗಳಿಗೆ ತರಾಟೆಗೆ ತೆಗೆದುಕೊಂಡು. ಅನ್ಫಾರ್ಚುನೇಟ್ ಅಂದ್ರೆ ಅವ್ರು ಮಾಡ್ತಾ ಇರೋ ಸರಿ ಇಲ್ಲ ಅಂತ ಹೇಳ್ತಾ ಇಲ್ಲ, ಆದ್ರೆ ಅವ್ರ ಕೆಲಸ ಅಲ್ಲ ಅದು ಅಂತ ಹೇಳ್ತಾ ಇದ್ದೀನಿ. ನಾನಾಗಿದ್ರೆ ಅಂದ್ರೆ ಕೃಷ್ಣ ಬೈರೇಗೌಡರು GBA ಕಮಿಷನರ್ ಹತ್ರ ಮಾತಾಡಬೇಕು. ಅಂದರೆ ಚೀಫ್ ಕಮಿಷನರ್ ಹತ್ರ, ಇನ್ನು ಉಳಿದ 5 ಜನ ಕಮಿಷನರು ಅವ್ರ ಹತ್ರ ಕೂತ್ಕೊಂಡು ನೀವು ಅವ್ರ ಹತ್ರ ಮಾತಾಡ್ಬೇಕು. ಅವ್ರಿಗೆ ಹೇಳಬೇಕು ಇದು ನನ್ನ ಟಾರ್ಗೆಟ್ ಏನಿದೆ ಮಾಡು. ಇಫ್ ಈಸ್ ಗೋಯಿಂಗ್ ಟು ಟಾಕ್ ಟು ಎಂಜಿನಿಯರ್ಸ್ ಲೋ ಲೆವೆಲ್ ಪ್ರತಿಯೊಬ್ಬರ ಹತ್ರ ಮಾತಾಡೋ ಆಗಿದ್ರೆ ಬ್ಯೂರೋಕ್ರಸಿ ಕೆಲಸ ಮಾಡ್ತಾ ಇಲ್ಲ ಅಂತ ಅರ್ಥ. ಸರ್, ನಾವು ಮಾತನಾಡ್ತಾ ಇದ್ವಿ ಎಂಜಿನಿಯರಿಂಗ್ ಬಗ್ಗೆ. ಈ ಬೆಂಗಳೂರಿನ ರಸ್ತೆಗಳು ಪದೇ ಪದೇ ಗುಂಡಿಗೊಳಗಾಗೋದು ಯಾಕೆ? ಒಂದು ಬೇಸಿಕ್ ಪ್ರಶ್ನೆ. ಆ ಗುಂಡಿಗಳನ್ನು ಮುಚ್ಚೋದಕ್ಕೆ ಸಾವಿರಾರು ಕೋಟಿ ರೂಪಾಯಿ, ರಸ್ತೆ ಮಾಡೋದಕ್ಕಂತಲ್ಲ, ಕೇವಲ ಗುಂಡಿಗಳನ್ನು ಮುಚ್ಚೋದಕ್ಕಾಗಿಯೇ ಸಿದ್ದರಾಮಯ್ಯನವರು 3 ತಿಂಗಳ ಅವಧಿ ಕೊಟ್ಟಿದ್ರು, ಸಾವಿರಾರು ಕೋಟಿ ರೂಪಾಯಿ ಹಣ ಬಿಡುಗಡೆ ಮಾಡಿದರು. ಯಾಕೆ ಗುಂಡಿಗಳು ಬೀಳುತ್ತೆ ಅನ್ನೋಂಥದ್ದು ಒಂದು. ಎರಡನೇದ್ದು, ಈ ಬೆಂಗಳೂರಿನ ರಸ್ತೆ ಸಮಸ್ಯೆಗೆ ವೈಟ್ ಟ್ಯಾಪಿಂಗ್ ಪರಿಹಾರನಾ? ಸರ್, ಒಂದು ವೈಟ್ ಟ್ಯಾಪಿಂಗು ಬೆಂಗಳೂರಿನ ಸಮಸ್ಯೆಗೆ ಪರಿಹಾರ ಅನ್ನೋದಕ್ಕಿಂತ ಹೆಚ್ಚಾಗಿ ಈಗ ಇರೋದೇ ಎರಡು ಥರ ನಮ್ಮದು. ಒಂದು ಕಾಂಕ್ರೀಟಿಂಗ್ ವೈಟ್ ಟ್ಯಾಪಿಂಗ್ ಮಾಡಬೇಕು, ಇಲ್ಲ ಅಂದರೆ DC ಮೆಟೀರಿಯಲಲ್ಲಿ ನಾವು ಮಾಡ್ಕೋಬೇಕು. ಅಂದರೆ ಡಾಂಬರೀಕರಣ ಮಾಡ್ಕೊಂಡು ಮಾಡಬೇಕು. ಕ್ವಾಲಿಟಿ ಆಫ್ ವರ್ಕ್ ಮಾಡಿದಾಗ ಈಗ ಒಂದು ಏನಾಗಿದೆ, ಹಳೆ ರೋಡ್ಗಳು ನೀವು ತೊಗೊಂಡಾಗ 20, 25, 30 ಇಯರ್ಸ್ ಮುಂಚೆ ಮಾಡಿರೋ ರೋಡ್ಗಳಲ್ಲಿ ಕ್ವಾಲಿಟಿ ಅನ್ನೋದು 90%, 95% ಇರ್ತಿತ್ತು. ಬಟ್ ಇವಾಗ ಒಂದು ಫಂಡ್ ಬಂದಿದೆ ಅಂತ ಅಂದರೆ ಅಲ್ಲಿಗೆ ವರ್ಕ್ ಆಗುತ್ತೆ 10% ಮಾತ್ರ ವರ್ಕ್ ಆಗುತ್ತೆ. ಮಿಕ್ಕಿದ್ದೆಲ್ಲ ಅವ್ಯವಹಾರದಲ್ಲೇ ಕ್ವಾಲಿಟಿ ಕೊಡೋದಕ್ಕಾಗಲ್ಲ. ಈಗ ಯಾವುದೇ ಗೌರ್ಮೆಂಟ್ ಕೆಲಸ ಅಂತ ನೀವು ತೊಗೊಂಡ್ರು ಒಂದು 40 ಲಕ್ಷ ರೂಪಾಯಿ ಎಕ್ಸಾಂಪಲ್ ಹೇಳ್ತಾರೆ. 40 ಲಕ್ಷ ರೂಪಾಯಿ ಒಂದು ಫಂಡ್ ಬಂದಿದೆ ಅಂತ ಅಂದರೆ 52% ಅಧಿಕಾರಿಗಳಿಗೆ ಮತ್ತು ಲಂಚಕ್ಕೆ ಇದಕ್ಕೆ ಅಂತೇಳಿ ಫಂಡ್ ತರೋದ್ರಿಂದ ಹಿಡ್ದು ಲಾಸ್ಟ್ ಪೇಮೆಂಟ್ ಅವರು ಫೈನಲ್ ರಿಲೀಸ್ ಮಾಡ್ಕೊಳ್ಳೋವರೆಗೂ 52% ಅಲ್ಲಿ ಪೋಲಾಗತ್ತೆ. ಇನ್ನು ಕಾಂಟ್ರಾಕ್ಟರ್ಗೆ 48% ಮಿಕ್ಕತ್ತೆ. ಆ 48% ಮಿಕ್ಕದ್ರಲ್ಲಿ ಅವರು 2 ವರ್ಷ ವೆಯ್ಟ್ ಮಾಡಬೇಕು ಅವ್ರ ಬಿಲ್ಲೆಲ್ಲ ಪೂರ್ತಿ ಕ್ಲೈಮ್ ಆಗೋದಕ್ಕೆ. 1.5 ಇಯರಿಂದ 2 ಇಯರ್ಸ್ವರೆಗೂ ವೆಯ್ಟ್ ಮಾಡಬೇಕು. ಆ 42% ಆ ಬಡ್ಡಿ, ಆ 2 ವರ್ಷದ ಬಡ್ಡಿ, 1.5 ವರ್ಷ 2 ವರ್ಷದ ಬಡ್ಡಿ ಲೆಕ್ಕ ಹಾಕಿದಾಗ ಅವ್ರಿಗೆ ಏನು ಬೇಸಿಕ್ ಅಂದರೆ ಒಂದು 10%ಇಂದ 15% ಬಂದಿರೋ ಫಂಡಲ್ಲಿ ಮಾತ್ರನೇ ಅವ್ರು ಖರ್ಚು ಮಾಡೋದಕ್ಕಾಗತ್ತೆ. ಇನ್ನು ರಿಮೈನಿಂಗ್ ಎಲ್ಲ ಒಂದು ಬಡ್ಡಿಗೆ ಅವ್ರು ಹಾಕಿರೋ ಇನ್ವೆಸ್ಟ್ಮೆಂಟಿಗೆ, ರಿಟರ್ನ್ಸಿಗೆ ಅಂತ ಇದು ಮಾಡ್ಕೊತಾರೆ. ಮಿಕ್ಕಿದ್ದು ಅವ್ಯವಹಾರಕ್ಕೆ ಅಂತ ಹೇಳಿ ಮೇಜರ್ ಅಮೌಂಟ್ ಅಲ್ಲೇ. ನೀವು ಡೈರೆಕ್ಟ್ ಆಗಿ ಹೇಳ್ತಾ ಇರೋದು ಅತ್ಯುತ್ತಮವಾದ ಕಾಮಗಾರಿ ಆಗಬೇಕು ಅಂತೇಳಿ ಭ್ರಷ್ಟಾಚಾರ ರಹಿತವಾಗಿ ಇರಬೇಕು. ಖಂಡಿತ ಈ ಎಲ್ಲ ಭ್ರಷ್ಟಾಚಾರ ಇರಬೇಕು, ಕಮಿಷನ್ ಕೊಡಬೇಕು, ಕೆಲಸ ಆಗಬೇಕಂದ್ರೆ ದುಡ್ಡು ಕೊಡಬೇಕು, ಬಿಲ್ಗಾಗಿ 2 ವರ್ಷ ವೇಟ್ ಮಾಡಬೇಕು ಅಂತ ಹೇಳಿದ್ರೆ ಅತ್ಯುತ್ತಮವಾದ ಕಾಮಗಾರಿ ನೀವು ಹೆಂಗೆ ನಿರೀಕ್ಷೆ ಮಾಡ್ತೀರಿ ಅನ್ನೋದು ನಿಮ್ಮ ನೇರವಾದಂಥ ಆರೋಪ. ಖಂಡಿತ. ಇದ್ರ ಜೊತೆಲಿ ಇನ್ನೊಂದೇನೆಂದರೆ ಥರ್ಡ್ ಪಾರ್ಟಿ ವೆರಿಫಿಕೇಶನ್ ಆಗಬೇಕು. ಪ್ರತಿಯೊಂದು ಕಾಮಗಾರಿನೂ ಈಗ ನಾವು ಹೊರಗಡೆ ಏನು ಕಾಂಟ್ರಾಕ್ಟರ್ಸ್ ನಾವು ಇರ್ತೀವಿ, ನಾವು ಮಾಡೋಕ್ಕೆ ಪ್ರತಿಯೊಂದು ಕೆಲಸದಲ್ಲೂ QC ಚೆಕ್ ಮಾಡ್ತಾರೆ. QC ಚೆಕ್ ಮಾಡಿ ಪ್ರತಿಯೊಂದರಲ್ಲೂ ನಾವು ಯೂಸ್ ಮಾಡೋ ಮೆಟೀರಿಯಲ್ ಮುಂಚೆನೇ ಕೆಮಿಕಲ್ ಟೆಸ್ಟು ಮತ್ತು ಫಿಸಿಕಲ್ ಟೆಸ್ಟ್ ಮಾಡ್ಕೊತೀವಿ. ಸ್ಟೀಲು ಯಾವ್ದು ಯೂಸ್ ಮಾಡ್ತೀವಿ, ಏನು ಗ್ರೇಡು, ಪ್ರತಿಯೊಂದು ಸ್ಪೆಸಿಫಿಕೇಷನ್ ಪ್ರಕಾರ ನಾವು ವರ್ಕ್ ಮಾಡ್ತಿದ್ದೀವ ಇಲ್ವಾ ಅಂತ ಹೇಳ್ಬಿಟ್ಟು ಕನ್ಸಲ್ಟೆಂಟ್ಗಳು ಇರ್ತಾರೆ, ಚೆಕ್ ಮಾಡ್ತಾರೆ. ನಾವು ಮಾಡಿರೋ ಯೂಸ್ ಮಾಡಿರೋ ಮೆಟೀರಿಯಲ್ನ ಸರ್ಟಿಫೈ ಮಾಡಿ ಆಮೇಲೆ ನಮಗೆ ಯೂಶಲಾಗಿ ಪೇಮೆಂಟ್ ಆಗೋದು. ಬಟ್ ಕಳಪೆ ಗುಣಮಟ್ಟದ ಹಾಕ್ತಾರೆ ಅಂತ ಆರೋಪ ಸರ್. ಗುತ್ತಿಗೆದಾರ ಮೇಲೆ ಆರೋಪ ಇದೆ.
ಅತ್ಯಂತ ಕಳಪೆ ಗುಣಮಟ್ಟದ ಅವ್ರಿಗೆ ಸಿಗುದೇ ಇಷ್ಟಲ್ವಾ ಅವ್ರಿಗೆ ಕೊನೆಗೆ ಸಿಗುದು. ಅರುಣ್ ಸರ್ ಹೇಳ್ತಾ ಇರೋದು ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಇದೆ ಇಲ್ಲಿ. ನಾನು ಅವ್ರದ್ದೊಂದು ರಿಯಾಕ್ಷನ್ ಮುಗಿಸ್ಕೊಂಡು ಬಂದ್ಬಿಡ್ತೀನಿ ಸರ್, ಪ್ಲೀಸ್. ಕಳಪೆ ಗುಣಮಟ್ಟದ ಬಳಕೆ ಆಗುತ್ತೆ ಅಂತ ಸರ್. ಪ್ರೈವೇಟ್ ಕಾಂಟ್ರಾಕ್ಟರ್ಸ್ ಅಲ್ಲಿ ಕ್ವಾಲಿಟಿ ಚೆಕ್ ಆಗುತ್ತೆ, ಗೌರ್ಮೆಂಟ್ ಪ್ರಾಜೆಕ್ಟ್ಸ್ಗಳಲ್ಲಿ ಕ್ವಾಲಿಟಿ ಚೆಕ್ ಆಗಲ್ಲ. ಓಕೆ, ಕ್ವಾಲಿಟಿ ಚೆಕ್ ಮಾಡೋದು ಯಾರು? ಅವ್ರಿಗೆ ಲಂಚ ಕೊಟ್ಟು ನಾವು ಇದು ಮಾಡೋದ್ರಿಂದ ಹೊಲನೇ ಎದ್ದು ಬೇಲಿ ಮೇದಂಗೆ. ಹೌದೌದು, ಹೊಲನ ಎದ್ದು ಬೇಲಿ ಮೇದಂಗೆ ಅವ್ರಿಗೆ ದುಡ್ಡು ಕೊಟ್ಟು ಅವರೇ ಬಿಲ್ ಪಾಸ್ ಮಾಡೋದ್ರಿಂದ ಅಲ್ಲಿ ಕ್ವಾಲಿಟಿ ಚೆಕ್ ಮಾಡೋರು ಯಾರು ಇರ್ತಾರೆ? ಓಕೆ, ಇವರು ಅದಕ್ಕೆ ಥರ್ಡ್ ಪಾರ್ಟಿ ಅಂತ ಥರ್ಡ್ ಪಾರ್ಟಿ ವೆರಿಫಿಕೇಶನ್ ಆಗಬೇಕು. ಆ ಥರ್ಡ್ ಪಾರ್ಟಿ ವೆರಿಫಿಕೇಶನ್ ಹೆಂಗಾಗಬೇಕು ಅಂತಂದರೆ ಅದು ಲೋಕಲ್ ಬಾಡಿ ಆಗಿರಬಾರ್ದು. ಆ ಲೋಕಲ್ ಬಾಡಿ ಅಲ್ದಲೆ ಬೇರೆ ಯಾವುದಾದ್ರೂ ಥರ್ಡ್ ಪಾರ್ಟಿ ವೆರಿಫಿಕೇಶನ್ ಬೇರೆ ಕಡೆಯಿಂದ ಬಂದು ಟೆಸ್ಟ್ ಮಾಡಿ ಆ ಕ್ವಾಲಿಟಿ ಟೆಸ್ಟ್ ಆಗಿದ್ದಾದ್ಮೇಲೆ ಅವ್ರಿಗೆ ಪೇಮೆಂಟ್ ಮಾಡೋ ಥರ ಇರಬೇಕು. ಆಗೇನಾಗತ್ತೆ, ಒಂದು ಎಕ್ಸಾಂಪಲ್ ಒಬ್ಬರು ಕಾಂಟ್ರಾಕ್ಟರ್ಗೆ ಹಾಕಿರೋ ಬಂಡವಾಳ ವಾಪಸ್ಸೇ ಬರಲ್ಲ ಅಂತ ಇದ್ದಾಗ 100% ಅವ್ರು ಶ್ರದ್ಧೆಯಿಂದ ಕೆಲಸ ಮಾಡೇ ಮಾಡ್ತಾರೆ. ಓಕೆ, ಒಂದು ಇರೋ ಕಾಂಟ್ರಾಕ್ಟರ್ಸಲ್ಲಿ ಕ್ವಾಲಿಫಿಕೇಷನ್ ಇರೋರು 5% ಆದರೆ ಇನ್ಫ್ಲೂಯೆನ್ಸಿಂದ ಬಂದಿರೋರು 95%. ಮೇಜರ್ ಡ್ರಾಬ್ಯಾಕ್ ಟು ಅಲ್ಲೇ ಇರೋದು. ಎಸ್ ಸರ್, ಬರ್ತೀನಿ ಸರ್. ನಾವು ಮಾತನಾಡ್ತಾ ಇದ್ವಿ ಈ ಬೆಂಗಳೂರು ಅಭಿವೃದ್ಧಿ ಅಂತ ಬಂದಾಗ ಸಾರ್ವಜನಿಕರ ಸಹಭಾಗಿತ್ವನೂ ದೊಡ್ಡದಿರುತ್ತೆ. ಈಗ ಸಚಿವರ ಮೇಲೆ ಬೊಟ್ಟು ಮಾಡೋದು, ಸರ್ಕಾರದ ಮೇಲೆ ಬೊಟ್ಟು ಮಾಡೋದು, BDA ಮೇಲೆ ಬೊಟ್ಟು ಮಾಡೋದು, ಬೇರೆ ಬೇರೆ ಕಾರಣ. ಸಾರ್ವಜನಿಕರ ಸಹಭಾಗಿತ್ವ, ಎಸ್. ಫಾರ್ ಎಕ್ಸಾಂಪಲ್, ನಾನು ಸ್ಟಾರ್ಟಿಂಗ್ ಹೇಳ್ಬಿಟ್ಟೆ, ಮಳೆ ಬಂದಾಗ ಈ ಮಿನಿಸ್ಟ್ರ್ ಮೇಲೆ MLAಗಳ ಮೇಲೆ ಇದೆಲ್ಲ ಹೇಳೋದೆಲ್ಲ ಸ್ವಲ್ಪ ಸ್ಟಾಪ್ ಮಾಡಬೇಕು. ಸಾರ್ವಜನಿಕರು ಹೇಳಬೇಕು, ಅವ್ರಿಗೆ ಹೇಳ್ಬೇಕಲ್ವಾ ನಾವು, ನಮ್ಮ ನಾಯಕರುಗಳಿಗೆ ಹೇಳಬೇಕು. ಈಗ ನನ್ನ ಮನೆ ಎದುರುಗಡೆ ಒಂದು ಮರ ಬೀಳುವ ಹಂತದಲ್ಲಿದೆ. ಈಗ ಉದಾಹರಣೆಗೆ ಸರ್, ಇತ್ತೀಚೆಗೆ ಒಂದು ಆಸ್ಪತ್ರೆಯಲ್ಲಿ ಕಂಪೌಂಡ್ ಕುಸಿತ ಆಯ್ತು, 7 ಜನ ಮೃತಪಟ್ಟರು. ಯಾರು ಹೊಣೆ? ಹಂಗಾದ್ರೆ ಅಧಿಕಾರಿಗಳ ಹೊಣೆ, ಆಳುವಂತ ನಾಯಕರುಗಳ ಹೊಣೆ, ಅಲ್ಲಿಯ ಶಾಸಕರುಗಳ ಹೊಣೆ, ಅವ್ರ ಗಮನಕ್ಕಿರೋದಿಲ್ವಾ? ಇಲ್ಲ, ನಾನು ಆ ಕಡೆ ಓಡಾಡಿದ್ದೀನಿ. ನಾನು ಓಡಾಡಿ ಒಂದು 10 ನಿಮಿಷಕ್ಕೆ ಆ ಗೋಡೆ ಬಿದ್ದಿರೋದು. ಆ್ಯಕ್ಚುಲಿ ಆ ಗೋಡೆ ಹತ್ರ ಸುಮಾರು ಜನ ಈ ಸಣ್ಣ ಸಣ್ಣ ಬಟ್ಟೆಗಳು ವ್ಯಾಪಾರ ಮಾಡ್ಕೊಂಡಿದ್ರು. ಅದು ಅಚಾನಕ ಕುಸಿದು ಬಿದ್ದೋಯ್ತು. ಅವ್ರಿಗೆಲ್ಲ ಗೊತ್ತೋದು ಇದು ಡೇಂಜರಲ್ಲಿದೆ, ಅದೆಲ್ಲ ಗೊತ್ತಿತ್ತು ಅಲ್ಲಿ. ಓಕೆ, ಯಾರು ಶಾಸಕರು ರಿಜ್ವಾನ್ ಅವರು ಕಣ್ಸ್ಕೊಂಡಿರಲಿಲ್ಲ, CM ಅವರು ಕಣ್ಸ್ಕೊಂಡಿರಲಿಲ್ಲ, ಯಾರು ಕಣ್ಸ್ಕೊಂಡಿಲ್ಲ. ಅದು ಬೀಳ್ತಂತ ಯಾರಿಗೂ ಗೊತ್ತಿರಲಿಲ್ಲ. ಅದು ಅಚಾನಕ್ಕಾಗಿ ಬಿದ್ದಿದ್ದು ಮಳೆ. ಅಷ್ಟು ದೊಡ್ಡ ಮಳೆ ಅವತ್ತು, ಅಷ್ಟು ದೊಡ್ಡ ಬಿರುಗಾಳಿ ಅವತ್ತು ಬಿತ್ತು. ಅದೇ ಥರ ಯಾರು ಎಕ್ಸ್ಪೆಕ್ಟ್ ಮಾಡೋದಿಲ್ಲ ಇದನ್ನೆಲ್ಲ. ಯಾವ ಲೀಡ್ರು ಕೂಡ ಸ್ಪಾಟಲ್ಲಿ ನಾನು ಆವಾಗಲೇ ಹೇಳ್ಬಿಟ್ಟೆ ಎಲ್ಲ ಓಪನಿಂಗ್ಗೆ, ಆ ಸ್ಪಾಟ್ಗೆ ಯಾರು ಬಂದು ಸ್ಪಂದಿಸ್ತಾನೋ ಅವ್ನು ಹೀರೋ ಥರ ಆಗ್ಬಿಡ್ತಾನೆ ಅಂತ. ಅವ್ನು ಬರಬೇಕು. ಹೀರೋ ಆಗೋದೇ ಬೇಕಾಗಿದೆ ಸರ್. ಈಗ ಹೀರೋ ಆಗೋದೇ ಬೇಕಾಗಿದೆ ಇವ್ರಿಗೆ. ಇಂಥ ಘಟನೆಗಳು ಆಗ್ತಿರಬೇಕು, ನಾವು ಸ್ವಲ್ಪ ಪರಿಹಾರ ಕೊಡಬೇಕು, ವೋಟ್ ಬ್ಯಾಂಕ್ ಆಗಿ ಕನ್ವರ್ಟ್ ಆಗಬೇಕು ಅನ್ನೋದು ಇವ್ರ ಉದ್ದೇಶ. ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಇಮಿಡಿಯೇಟ್ ಹರ್ಷೋದ್ ಆಗಿರ್ಬೋದು, ಮತ್ತೊಬ್ಬ ಶಾಸಕರಾಗಿರ್ಬೋದು, ಬಿಜೆಪಿಯವರು, ಕಾಂಗ್ರೆಸ್, JDS ಎಲ್ಲರೂ ಅವರತ್ತೆ ಅಂತ. ಇಮಿಡಿಯೇಟ್ ಆಗಿ ಅವತ್ತು CM ಬಂದಿದ್ರು, ಆವತ್ತು DCM ಬಂದಿದ್ರು. ಆವತ್ತು ಇಮಿಡಿಯೇಟ್ ಆಗಿ ಸ್ವಲ್ಪ ಹೊತ್ತಿಗೆ ರಿಜ್ವಾನ್ ಅವ್ರು ಬಂದು ಎಲ್ಲರೂ ಪರಿಶೀಲನೆ ಮಾಡಿ ಅದನ್ನ ಜನಕ್ಕೆ ಏನಾಗಬೇಕು ಅದೇ ಥರದಲ್ಲಿ ಈ ಸಾರ್ವಜನಿಕರದ ಪೆಡಿಸ್ಟ್ರಿಯನ್ಸ್ ಆಗಲಿ, ಬೇರೆ ಬೇರೆ ಈ ಬೆಂಗಳೂರು ಯಾರು ಆಕ್ರಮಿಸ್ಕೊಂಡಿದ್ದಾರೆ ಮತ್ತು ಯಾರು ಚೆನ್ನಾಗಿದ್ದಾರೆ ಇಲ್ಲೇ ಬಾಳಿ ಬದುಕಿರೋರು ಅಂತ ಅವ್ರಿಗೂ ಕೂಡ ಒಂದು ರೆಸ್ಪಾನ್ಸಿಬಿಲಿಟಿ ಅನ್ನೋದು ಇರಬೇಕು. ಇವಾಗ ಫಾರ್ ಎಕ್ಸಾಂಪಲ್ ಗಾರ್ಬೇಜ್ ಎಲ್ಲಿ ಬೇಕಾದ್ರೂ ಹಾಕ್ಬಿಡ್ಬೇಕು. ಯಾವ ಮೂಲೆ ಸಿಕ್ಕಿದ್ರೆ ಟರ್ನಿಂಗಲ್ಲಿ ಅಲ್ಲೇ ಇರ್ತದೆ, ಇಷ್ಟಿಷ್ಟು ಬಿದ್ದಿರ್ತದೆ, ಒಂದೊಂದು ಲಾರಿ ಬಿದ್ದಿರ್ತದೆ. ಅವ್ರಿಗೂ ಬುದ್ಧಿ ಇರಬೇಕು. ಬೆಳಿಗ್ಗೆ ಒಂದು ಕಾಲಿಂಗ್ ಬೆಲ್ ಥರ ಒಂದು ಇಟ್ಕೊಂಡು ಬರ್ತಾನೆ, ಅವ್ನಿಗೆ ಆಗಬೇಕು ಅನ್ನೋದು. ಮತ್ತು ಪಕ್ಕದಲ್ಲಿರೋ ಮನೆ ಪಕ್ಕದಲ್ಲಿರೋದಕ್ಕೆ ಅಕ್ರಮವಾಗಿ ಅದನ್ನು ಸಕ್ರಮ ಮಾಡ್ಕೊಂಡಿರೋದು, ಇವೆಲ್ಲ ಸ್ಟಾಪ್ ಮಾಡಬೇಕು. ತಮ್ಮ ವಹಿವಾಟುಗಳು ಏನೈತೆ, ತಮ್ಮ ಬೌಂಡ್ರೀಸ್ ಏನೈತೆ ಅಲ್ಲಲ್ಲಿದ್ದರೆ ಇದೆಲ್ಲ ಮತ್ತೆ ದೊಡ್ಡದಾಗಿ ಈ ದೊಡ್ಡ ಆಸೆ ಅಂತಾರಲ್ಲ, ವಿನಾಕಾರಣ ದುರಾಸೆ ಅಂತಾರಲ್ಲ, ಅವೆಲ್ಲ ಸ್ಟಾಪ್ ಮಾಡಿ ಮನುಷ್ಯ ಮಾನವೀಯತೆಯಿಂದ ಬದುಕಿದ್ರೆ ಈ ಬೆಂಗಳೂರು ಬಹು ಸ್ವಚ್ಛಂದವಾದ ಬೆಂಗಳೂರು ಆಗ್ತದೆ. ಈ ಏರಿಗಳು ಮತ್ತು ಈ ಕೆರೆ ಕಟ್ಟೆಗಳೆಲ್ಲ ಬಾವಿಗಳೆಲ್ಲ ಮುಚ್ಚೋಗಿದ್ದಂಗೆ ರಾಜಕಾರಣಿಗಳ ಕೈವಾಡಿದೆ ಅಂತಾರ ಅವರು ಹೇಳ್ಕೊಂತಾರೆ. ಇವಾಗ ಫಾರ್ ಎಕ್ಸಾಂಪಲ್ ಇರ್ಬೋದು, ಇಲ್ಲ ಅನ್ನಲ್ಲ. ಇವಾಗ ಕೆಲವರೆಲ್ಲ ನೀವು ಅಧಿಕಾರ ಇಲ್ಲದೆ ಇಂಥವೆಲ್ಲ ಮಾಡೋದು ಸಾಧ್ಯ ಇದೆ. ಫಾರ್ ಎಕ್ಸಾಂಪಲ್ ಯಾವುದೋ ಒಬ್ಬ ಜನಸಾಮಾನ್ಯ ಜಸ್ಟ್ ಲಿಸನ್ ಸರ್, ಯಾವುದೋ ಒಬ್ಬ ಜನಸಾಮಾನ್ಯ ಹೋಗಿ ಎಲ್ಲೋ ಒಂದು ದೊಡ್ಡ ಮಟ್ಟದ ಒತ್ತುವರಿ ಮಾಡೋದಕ್ಕೆ ಸಾಧ್ಯ ಇದೆಯಾ? ಒತ್ತುವರಿ ಮಾಡಿದ ನಂತರ ಅದನ್ನ ನಿಭಾಯಿಸುವಂತ ಶಕ್ತಿ ಸಾಮರ್ಥ್ಯ ಆತನ ಬಳಿ ಇದೆಯಾ? ಆಯ್ತಾ, ಒಂದು ಕಾಣದ ಕೈ ಹಿಂದೆ ಇದ್ದಾಗಲೇ ಅಂತ ಕೆಲಸ. ಫಾರ್ ಎಕ್ಸಾಂಪಲ್ ನಾವು ಚಿಕ್ಕ ವಯಸ್ಸಲ್ಲಿರುವಾಗ ಇದೇ ಬ್ರಿಗೇಡ್ ರೋಡಲ್ಲಿ ಓಡಾಡ್ತಾ MG ರೋಡಲ್ಲಿ. ಓಕೆ, ಈ ರೋಡ್ ಎಷ್ಟಾಗಲ ಇತ್ತು ಅಂದರೆ 15 ಫೀಟ್ ಇತ್ತು ಫುಟ್ಪಾತ್, 12 ಫೀಟ್ ಇತ್ತು ಈ ಕಡೆ ಆ ಕಡೆ. ಇವಾಗ ಅದನ್ನೆಲ್ಲ ಚಿಕ್ಕದು ಮಾಡಿ ಅದನ್ನು ದೊಡ್ಡ ರೋಡ್ಗಳು ಮಾಡವ್ರೆ. ಯಾಕೆ ಮಾಡಿದ್ರು? ಮತ್ತು ಅಲ್ಲಿ ಕೂಡ ಜನ ಅಕ್ರಮವಾಗಿ ಕೆಲವು ಈ ಏನು ಹೇಳಿ ಪೆಟ್ಟಿಗೆ ಅಂಗಡಿ ಮತ್ತು ಬೇರೆ ಎಲ್ಲ
ತಮ್ಮ ಹೊಟ್ಟೆಪಾಡಿಗೋಸ್ಕರ ಹಾಕೊಂಡಿರ್ತಾರೆ. ಅದನ್ನು ಮೀರಿ ಇನ್ನೂ ಜಾಸ್ತಿ ಮಾಡೋಕ್ಕೆ ಪ್ರಯತ್ನ ಪಡ್ತಾರೆ ಹೊರತು ಯಾರು ಕೂಡ ಇದನ್ನು ಕ್ಲೀನಾಗಿ ಇಟ್ಕೋಬೇಕು ಅಂತ ಒಬ್ಬರು ಕೂಡ ಮಾಡಿಲ್ಲ. ಹಾಗೆ ಹಂಗೆ ಲೆಕ್ಕ ಹೇಳ್ಬೇಕಂದ್ರೆ ಬ್ರಿಟಿಷ್ ಬಿಟ್ಟು ಹೋಗಿದ್ದಂಥ ಬೆಂಗಳೂರು ಇವತ್ತು ಅದನ್ನು ನಾವು ಕಾಣೋಕ್ಕೆ ಆಗಲ್ಲ. ಅದು ಪಾಪ್ಯುಲೇಷನ್ ಬೇರೆ ಸರ್, ಅವತ್ತಿನ ಅವತ್ತಿನ ಆರ್ಥಿಕ ವ್ಯವಸ್ಥೆ ಅದೇ ಈ ಪಾಪ್ಯುಲೇಷನ್ ಮತ್ತೆ ಫ್ಲೋಟಿಂಗ್ ಪಾಪ್ಯುಲೇಷನ್ ಅಂತ ಹೇಳಿದ್ದೀನಿ ಆವಾಗಲೇ. ಈ ಇಲ್ಲಿರುವಂಥ ಜನಗಳು ಮತ್ತೆ ಫ್ಲೋಟಿಂಗ್ ಪಾಪ್ಯುಲೇಷನ್ ಏನು ಮಾಡೋರು ಅಂದರೆ ತಮ್ಮ ಹೊಟ್ಟೆಪಾಡಿಗೋಸ್ಕರ ಈ ಸ್ಟ್ರೀಟ್ಸ್ನ, ಈ ಬೆಂಗಳೂರು ರೋಡ್ಸ್ನ ಹೆಂಗೆ ಬೇಕೋ ಹಂಗೆ ಬಳಸಿ ಗಲಭೆ ಎಬ್ಸಿ ಹೋಗಿದ್ದಾರೆ ಮತ್ತು ಗಲೀಜು ಮಾಡಿ ಹೋಗಿದ್ದಾರೆ. ಇದು ನಾನು ನೋಡಿರುವಂಥದ್ದು. ಮತ್ತು ಮೂಲೆಗೆ ಗಾರ್ಬೇಜ್ಗಳು, ಅದು ಕೂಡ ಎಲ್ಲ ಸಾಮಾನ್ಯ ಜನರ ಮೇಲೆ. ನಾನು ಕೂಡ ಈ ದೇಶದ ಪ್ರಜೆ ಅಂತ ಯಾವಾಗ ಒಬ್ಬ ಮನುಷ್ಯನಿಗೆ ಬರ್ತದೋ, ತಾನು ಕೂಡ ಇದು ನನ್ನ ದೇಶ, ಇದು ನಾನು ಸ್ವಚ್ಛಂದವಾಗಿ ಇಟ್ಕೊಬೇಕು ಅಂತ ಯಾವಾಗ ಬರ್ತದೋ ಆವಾಗ ಇದು ಇನ್ನೂ ಒಳ್ಳೆಯ ಸ್ಥಿತಿಗೆ ಈ ಬೆಂಗಳೂರು ಮೇಲೆ ಬರ್ತದೆ ಅಂತ ನನ್ನ ಉದ್ದೇಶ. ಈಗ ನೀವು ಅವಾಗಲೇ ಒಂದು ಪಾಯಿಂಟ್ ಉಲ್ಲೇಖ ಮಾಡಿದ್ರಿ, ರಿಜ್ವಾನ್ ಅರ್ಷದ್ ಅವ್ರು ಬಂದರು, ಸಿದ್ದರಾಮಯ್ಯನವರು ಬಂದರು, ಇತ್ಯಾದಿ ಅಂತ. ಒಂದು ಜಸ್ಟ್ ಎಕ್ಸಾಂಪಲ್ ಹೇಳ್ತೀನಿ ಸರ್. ಯಾವುದೋ ಒಂದು ನನ್ನ ಮನೆಯ ನೀರಿನ ಸಮಸ್ಯೆ ಇದೆ, ನನ್ನ ವಿದ್ಯುತ್ತಿನ ಸಮಸ್ಯೆ ಇದೆ ಅಂತ ಯಾವುದಾದ್ರೂ ಒಂದು ಸಹಾಯವಾಣಿ ಕರೆ ಮಾಡಿ. ಸಹಾಯವಾಣಿಗೆ ಅವ್ರು ಮನೆಗೆ ಬರೋದು ಬಿಡಿ, ಫೋನ್ ಪಿಕ್ ಮಾಡಲ್ಲ ಸರ್. ಅಂಥ ವ್ಯವಸ್ಥೆಯಲ್ಲಿ ಬದುಕ್ತಾ ಇದ್ದೀವಿ ನಾವು. ಸಹಾಯವಾಣಿಗೆ ಯಾವುದೋ ಒಂದು ಕಂದಾಯ ಇಲಾಖೆಗೋ, BWSSBಗೋ ಅಥವಾ ಗ್ರೇಟರ್ ಬೆಂಗಳೂರು ಅಥಾರಿಟಿಗೆ ಇಂಥದ್ದೊಂದು ಸಮಸ್ಯೆ ಇದೆ ಅಂತ ಒಂದು ಸಹಾಯವಾಣಿಗೆ ಕರೆ ಮಾಡಿ. ಯಾರಾದರೂ ಒಂದೇ ಫೋನ್ಗೆ ಫೋನ್ ಪಿಕ್ ಮಾಡಿದ್ರೆ ಹೇಳ್ಬಿಡ್ತೀನಿ ನಾನು, ಯಾರು ಫೋನ್ ಪಿಕ್ ಮಾಡಲ್ಲ. ಇಂಥ ವ್ಯವಸ್ಥೆ ಯಾಕೆ ನಮ್ಮಲ್ಲಿ? ಸ್ಪೀಕಿಂಗ್ ಅಬೌಟ್ ಬ್ಯೂರೋಕ್ರಾಟ್ಸ್ ಆರ್ ಪೊಲಿಟಿಷಿಯನ್ಸ್. ನಾನು ಒಟ್ಟಾರೆ ಆಡಳಿತ ವ್ಯವಸ್ಥೆ ಬಗ್ಗೆನೇ ಮಾತಾಡ್ತಾ ಇದ್ದೀನಿ ನಾನು. ಓಕೆ, ಈಗ ಯಾರೋ ಒಬ್ರು ಶಾಸಕರು ಬರ್ತಾರೆ, ಅವ್ರು ಒಂದು ಇಂಥದ್ದೊಂದು ಕೆಲಸ ಆಗಬೇಕು ಅಂತ ಮನವಿ ಪತ್ರ ಕೊಡ್ತೀವಿ. ಆ ಮನವಿ ಪತ್ರ ಏನಾಗುತ್ತೆ, ಎಲ್ಲಿಗೆ ಹೋಗಿ ನಿಲ್ಲುತ್ತೆ? ಮೋಸ್ಟ್ ಆಫ್ ದಮ್ ಪಾರ್ಟಿಗಳಲ್ಲಿ ಹೆಂಗಿರ್ತಾರೆ ಅಂದರೆ, ಪಾರ್ಟಿ ಎಲ್ಲ ಲೆಕ್ಕಾಚಾರ ಆಡಳಿತ ಸರ್ಕಾರ ಅಧಿಕಾರಿಗಳು ಹಾಗೆ ಜಿಡ್ಡು ಹೋಗಿದ್ದಾರೆ ಅಂತ ಮಾತಾಡ್ತಾ ಇರೋದು. ಅದಕ್ಕೂ ಬರ್ತೀನಿ. ಹೆಂಗಂದ್ರೆ ಈ ವಿಸಿಟಿಂಗ್ ಕಾರ್ಡಲ್ಲಿ ಲೀಡರ್ ಆಗೋದು, ವಿಸಿಟಿಂಗ್ ಕಾರ್ಡಲ್ಲಿ ಪೋಸ್ಟ್ಗಳು ಇಟ್ಕೊಂಡು ತಿರುಗಾಡಬಾರ್ದು. ನಿಜವಾಗ್ಲೂ ಪಾಲಿಟಿಕ್ಸ್ ಮಾಡಬೇಕು, ನಿಜವಾಗ್ಲೂ ಅಧಿಕಾರಿಯಾಗಿ ಮಾನವೀಯತೆ ನಡ್ಕೊಬೇಕು ನನ್ನ ಉದ್ದೇಶ ಸರ್. ನಾನೇನು ಹೇಳ್ತಾ ಇದ್ದೀನಿ, ನಾನು ಈ ಕುಸಿದು ಬೀಳೋ ಅಂಥ ಬಿಲ್ಡಿಂಗು BBMP ಕಣ್ಣಿಗೆ ಬಿದ್ದಿಲ್ಲ ಅನ್ನೋದೆಲ್ಲ ನಾನು ಒಪ್ಪಲ್ಲ. ಈಗ ಅವ್ರಿಗೆ ಗೊತ್ತಿರಲ್ಲ ಅಂತ ಹೇಳಿದ್ರಿ ನೀವು, ಬಿದೋಗುತ್ತೆ ಅಂತ ಗೊತ್ತಿಲ್ಲ ಅಂತ. ನಾನು ಅದನ್ನೆಲ್ಲ ಕೆಲಸನೇ ಅದು. ಅದಕ್ಕೆ ಮುಂಚೆ 1 ಸಲ 2 ಸಲ 3 ಸಲ ನೋಟಿಸ್ ಕೊಡಬೇಕು. ಆ ಜನ ಅಲ್ಲಿ ಒಳಗಡೆ ಏನಿರ್ತಾರೋ ತೆರವು ಮಾಡಿ ಅದನ್ನು ಬೀಳಿಸೋ ಶಕ್ತಿನೂ ಇದೆ ಅವ್ರಿಗೆ. ಅದು ಯಾರಿಗೆ? BBMP ಅವ್ರಿಗೆ ಅದು ಪವರ್ಸ್ ಕೂಡ ಇದೆ. ಬ್ಯಾಂಗ್ಳೂರು ಮೆಟ್ರೋಪಾಲಿಟನ್ ಟಾಸ್ಕ್ ಫೋರ್ಸ್ಗೂ ಇದೆ, BBMP ಅವ್ರಿಗೂ ಇದೆ. ಅದು ಬಿಲ್ಡಿಂಗ್ ಬಿದೋಗುತ್ತೆ ಅಂತ ಕನಸು ಕಂಡಿರಲಿಲ್ಲ. ಅದೆಲ್ಲ ಆ ಥರ ಮಾತುಗಳಾಡಿದ್ರೆ ಏನು ಪ್ರಯೋಜನ ಇಲ್ಲ. ಅದರಿಂದ ಏನಂದರೆ ಅವ್ರಿಗೆ ಗೊತ್ತಿರಬೇಕು. ಅದಕ್ಕೆ ಇಂಜಿನಿಯರ್ಸ್ ಇರೋದು. BBMPಲಿ ಇಂಜಿನಿಯರ್ಸ್ ಯಾಕಿದ್ದಾರೆ? ಅವ್ರಿಗೆ ಗೊತ್ತಿರಬೇಕು. ದುರಸ್ತಿ ಮಾಡಲಾಗ್ತಾ ಇತ್ತು ಅಲ್ಲಿ ಎಲ್ಲ ಪ್ರತಿಯೊಂದು ಹೇಳ್ತೀನಿ. ಆಮೇಲೆ ಈಗ ಪ್ರತಿಯೊಬ್ಬರು ಸಿಟಿಸನ್ನು ಅವ್ರವ್ರದ್ದು ರೆಸ್ಪಾನ್ಸಿಬಿಲಿಟಿ ನಿರ್ವಹಿಸಬೇಕು. ಅದೆಲ್ಲ ಆದರ್ಶ ಇದರಲ್ಲಿ ದೇಶದಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡಬೇಕಾಗಿರೋದು ತಪ್ಪೇನಿಲ್ಲ, ಮಾಡಬೇಕು. ನಮ್ಮ ಸೆಲ್ಫ್ ರೆಸ್ಪಾನ್ಸಿಬಿಲಿಟಿ ಮಾಡಬೇಕು. ಆದರೆ ಸರ್ಕಾರ ಆಮೇಲೆ ಏಜೆನ್ಸಿಗಳು ಏನು ಮಾಡಬೇಕು ಅದು ಕೆಲಸ ಮೊದಲು ಮಾಡಬೇಕು. ಎಲ್ಲನೂ ಜನರು ಮಾಡೋ ತಪ್ಪನ್ನು ಕೂಡ ಅದಕ್ಕೆ ತಪ್ಪು ಹೇಗೆ ಮಾಡಬಾರ್ದು, ಜನರು ತಪ್ಪು ಅದನ್ನು ಮಾಡಬಾರ್ದು. ಈಗ ಫಾರ್ ಎಕ್ಸಾಂಪಲ್ ಗಾರ್ಬೇಜ್ ಕಲೆಕ್ಷನಲ್ಲಿ ನಾವು ಅಪಾರ್ಟ್ಮೆಂಟಲ್ಲಿ ಇದ್ದೀವಿ. ಗಾರ್ಬೇಜ್ ಕಲೆಕ್ಷನ್ಸಲ್ಲಿ ವೆಟ್ ಸೆಪರೇಷನ್ನು, ಡ್ರೈ ಸೆಪರೇಷನ್ ಈಗಾಗಲೇ ನಡೀತಾ ಇದೆ. ಎಲ್ಲಿ ನಡೀತಾ ಇಲ್ಲ ಅದಕ್ಕೆ ಯಾವ ತರಹ ತಾವು ಕ್ರಮಗಳನ್ನ ತಗೋಬೇಕು. ಅದು ಅಡ್ಮಿನಿಸ್ಟ್ರೇಷನ್. ದ್ಯಾಟ್ ಈಸ್ ಅಡ್ಮಿನಿಸ್ಟ್ರೇಷನ್. ದ್ಯಾಟ್ ಈಸ್ ದ ರೋಲ್ ಆಫ್ ದಿ ಪಾಲಿಟಿಷಿಯನ್ಸ್ ಬ್ಯೂರೋಕ್ರಾಟ್ಸ್ ಆ್ಯಂಡ್ ಎಕ್ಸಿಕ್ಯೂಟಿವ್ ಬಾಡಿ. ನಿಮ್ಗೆ ಅದು ಜನರು ರೆಸ್ಪಾನ್ಸಿಬಲ್ ಆಗಿ ಬಿಹೇವ್ ಮಾಡ್ತಾ ಇಲ್ಲ ಅಂದ್ಬಿಟ್ರೆ ನೀವು ಅದು ಕ್ರಮ ಏನು ತೊಗೊಂಡಿದ್ದೀರಿ? ಅವ್ರ ಮೇಲೆ ಆ್ಯಕ್ಷನ್ ತೊಗೊಂಡಿದ್ದೀರಾ? ಪೆನಾಲ್ಟಿ ಕೊಟ್ಟೆ ಹಾಕಿದ್ದೀರಾ? ಏನು ಮಾಡಿದ್ದೀರಿ? ಎಲ್ಲ ಕಡೆ ಇಲ್ಲ. ಇದು ಎಲ್ಲೋ ಒಂದೊಂದು ಕಡೆ ಪ್ರಾಬ್ಲಮ್ಸ್ ಇದೆ. ಇದು ಆ ಪ್ರಾಬ್ಲಮ್ಗಳು ಎಲ್ಲೆಲ್ಲಿದೆ ಅಲ್ಲೆಲ್ಲಿ ಅವ್ರವ್ರ ಲೋಕಲ್ ಇಂಜಿನಿಯರ್ಸು, ಲೋಕಲ್ ಹೆಲ್ತ್ ಆಫೀಸರ್ಸು ಅವ್ರು ಅಡ್ರೆಸ್ ಮಾಡಬೇಕದು. ಇಟ್ ಈಸ್ ನಾಟ್ ಇಂಪಾಸಿಬಲ್. ಬಟ್ ಅರುಣ್ ಕುಮಾರ್ ಅವರು ಒಂದು ಪಾಯಿಂಟ್ ರೈಸ್ ಮಾಡಿದ್ರು ಸರ್, ಭ್ರಷ್ಟಾಚಾರದ ಬಗ್ಗೆ. ಸೊ ಈಗ ಯಾವ ಸರ್ಕಾರ ಇದ್ದಾಗಲೂ ಕೂಡ ಇಂಥದ್ದೊಂದು ಆರೋಪಗಳು ಕೇಳಿ ಬರುತ್ತೆ. ಇದೇ ಕಾಂಗ್ರೆಸ್ ಸರ್ಕಾರ 2023 ಅಧಿಕಾರಕ್ಕೆ ಬರೋದಕ್ಕಿಂತ ಮೊದಲು ಏನು ಹೇಳಿದ್ರು, ಬಿಜೆಪಿ 40% ಅಂತ PCM ಅಭಿಯಾನವೆಲ್ಲವನ್ನು ಮಾಡಿದ್ರು. ಅವತ್ತು ಗುತ್ತಿಗೆದಾರ ಸಂಘದವರು ಬಂದು ಸರ್ಕಾರದ ವಿರುದ್ಧ ಆರೋಪ ಮಾಡಿದ್ರು. PCM ಅಭಿಯಾನ ಆಯಿತು, ಇಲ್ಲ ನಾವು ಅಧಿಕಾರಕ್ಕೆ ಬಂದರೆ ನಿಮ್ಮ ಎಲ್ಲ ಕ್ಲಿಯರ್ ಮಾಡ್ತೀವಿ ಅಂತ ಇವ್ರು ಹೇಳಿದ್ರು. ಒನ್ಸ್ ಅಗೇನ್ ಇವ್ರ ಸರ್ಕಾರದ ಮೇಲೆ ನೀವು ಮತ್ತೆ 60% ಆರೋಪ ಅನ್ನುವಂಥ ಚರ್ಚೆಗಳೆಲ್ಲ. ಯಾಕೆ ಈ ಪರಿಸ್ಥಿತಿ ಬರುತ್ತೆ? ಈಗ ಕೃಷ್ಣ ಬೈರೇಗೌಡರಂತ ಒಂದು ಕ್ಲೀನ್ ಇಮೇಜ್ ಇರುವಂಥ ಒಬ್ಬ ಸಚಿವನ ನಾವು ಬೆಂಗಳೂರಿಗೆ ತೆಗೆದುಕೊಂಡು ಬಂದಾಗ ಅದನ್ನ ನಿರೀಕ್ಷೆ ಮಾಡ್ಬೋದಾ ನಾವು ಜನ? ಈಗ ನಾನು ಮೊದಲು ಹೇಳ್ತಾ ಇದ್ದೆ, ಅದ್ರ ಬಗ್ಗೆ ಆಮೇಲೆ ಮಾತಾಡ್ತೀನಿ ಅಂತ. ಕೃಷ್ಣ ಬೈರೇಗೌಡರು ಆ್ಯಸ್ ಅನ್ ಇಂಡಿವಿಜುವಲ್ ಪರ್ಸನ್ ಮೇ ಬಿ ಎಕ್ಸ್ಟ್ರೀಮ್ಲಿ ಕ್ಲೀನ್. ಅರ್ಥ ಆಯ್ತಾ? ಅದಿರ್ಬೋದು. ಇದುವರೆಗೂ ಯಾವುದೋ ಅವ್ರ ಬಗ್ಗೆ ಕಂಪ್ಲೇಂಟ್ ಇಲ್ಲ, ಅದೆಲ್ಲ ಸರಿ. ಆದರೆ ಸಿಸ್ಟಮ್ ಯಾವ ಲೆವೆಲ್ವರೆಗೂ ಕರಪ್ಟ್ ಆಗೋಗಿದೆ ಅಂತಂದರೆ ಅದರಲ್ಲಿ ಅವ್ರು ಮಾಡಲಿಕ್ಕೆ ಅದರಲ್ಲಿ ಏನೂ ಇರೋಲ್ಲ.
ಈಗ ನಮ್ಮ ಹತ್ರ ಲೋಕಾಯುಕ್ತ ಇದೆ, ಇನ್ನೊಂದಿದೆ, ಪ್ರತಿಯೊಂದಿದೆ. ಅದು ಆ್ಯಕ್ಷನ್ ಯಾಕೆ ತೊಗೊಳ್ತಾ ಇಲ್ಲ ಪ್ರತಿಯೊಂದು? ಇನ್ನೊಂದು ಏನಂದರೆ ಈ ವ್ಯಾಲ್ಯೂ ಫಾರ್ ಮನಿ ಇದೆಯಲ್ಲ, ಅವ್ರು ಹೇಳಿದಾಗ ₹100 ನಾನು ಹಾಕಿದ್ರೆ ಅದರಲ್ಲಿ ಅಟ್ಲೀಸ್ಟ್ ನಮಗೊಂದು 60% ₹60 ಕೆಲಸ ನಡೀತಾ ಇದೆಯಾ, ಅಥವಾ ₹70 ಕೆಲಸ ನಡೀತಾ ಇದೆಯಾ? ಬರೀ ₹30 ಕೆಲಸ ನಡೆದ್ರೆ ಅಲ್ಲಿಂದ ಶುರು ಆಗ್ತದೆ. ಅಲ್ಲಿಂದರೆ ಏನು ಅರ್ಥ? ಅಲ್ಲಿಂದ ಕರಪ್ಷನ್ ಶುರು ಆಗಿದೆ ಅಂತ ಅರ್ಥ. ಕರಪ್ಷನ್ನ ತೆಗಿಲಿಕ್ಕಾಗಲ್ಲ ಅನ್ನೋದು ಬೇರೆ, ಇಟ್ಸ್ ನಾಟ್ ಅ ಇಂಪಾಸಿಬಲ್ ಥಿಂಗ್. ಆದರೆ ಇಲ್ಲಿ ಕೊಡೋರು ತಪ್ಪಿದೆ, ತಗೊಳ್ಳೋರ್ದು ತಪ್ಪಿದೆ, ಪ್ರತಿಯೊಂದು ಇದೆ. ನಾನು ಇಷ್ಟೇ ಹೇಳೋದಂದು, ನಿಮಗೆ ಫಾರ್ ಎಕ್ಸಾಂಪಲ್ ಸಿಸ್ಟಮ್ ಕರೆಕ್ಷನ್ಸು, ಈಗ ನನಗೆ ಇಲ್ಲಿ ಕೆಲಸ ಆಗುತ್ತೆ, ಈ ಕೆಲಸ ಆದಮೇಲೆ ಅವನು 30 ದಿನದೊಳಗೆ ಪೇಮೆಂಟ್ ಕೊಡಬೇಕು ಅನ್ನೋದೊಂದು ನೀವು ಕಂಡೀಷನ್ ನಿಯಮ ಹಾಕಿದ್ರೆ, ಅದು ಇಲ್ಲ ಅಂದರೆ ಯಾವ ಕಾರಣಕ್ಕಿದೆ ಅಂತ ಅವರು ಕೊಡಬೇಕು. ಅವರು ಆ ಲೆವೆಲ್ವರೆಗೂ ನೀವು ಅಡ್ಮಿನಿಸ್ಟ್ರೇಷನ್ ಮಾಡಲಿಲ್ಲ ಅಂತಂದರೆ ಈ ಕರಪ್ಷನ್ ಯಾವತ್ತೂ ಹೋಗಲ್ಲ. ಅಂದರೆ ನೀವು ನಿಮ್ಮ ಪರ್ಚೇಸ್ ಆರ್ಡ್ರಲ್ಲೇ, ನಿಮ್ಮ ವರ್ಕ್ ಆರ್ಡ್ರಲ್ಲೇ ಕ್ಲೀನಾಗಿರಬೇಕು, ಪೇಮೆಂಟಲ್ಲಿ ಈ ವಿತಿನ್ 30 ಡೇಸ್ ಕ್ಲಿಯರ್ ಮಾಡ್ತೀಯ, ಇಲ್ಲ ಅಂದರೆ ಅವ್ನು ಕೋರ್ಟ್ಗೆ ಹೋಗ್ಬೋದು. ಆ ಲೆವೆಲ್ ಅವ್ರಿಗೆ ಇರಬೇಕು. ಅದೆಲ್ಲ ಇಲ್ಲ ಇವಾಗಂದರೆ ಎಲ್ಲ ಪೇಪರ್ನಲ್ಲಿ ಇದ್ರೂ ಇಲ್ಲಿ ನಡೀತಾ ಇಲ್ಲ. ಏನಂದರೆ ಕರಪ್ಷನ್ ಆ ಲೆವೆಲ್ಗಿದೆ, ಇಂಪ್ಲಿಮೆಂಟೇಷನ್ ಇಲ್ಲ. ಅಂದರೆ ಅಲ್ಲಿಂದ ಒತ್ತಡ ಶುರು ಆಗ್ತದೆ. ಎಷ್ಟೊಂದು ಜನ ಕಾಂಟ್ರಾಕ್ಟರ್ಗಳು ಅಂಡರ್ಗ್ರೌಂಡ್ ಹೊರಟೋಗಿದ್ದಾರೆ. ಯಾಕೆಂದರೆ ಅವ್ರಿಗೆ ಸಾಲಗಳು ತೀರ್ಸೋಕ್ಕಾಗದೆ, ಯಾಕೆಂದರೆ ಹೊರತಗಳಿದ್ದಾರೆ, ಆ ಥರ ಲೆವೆಲ್ ಇದೆ. ಅಂದರೆ ಅಲ್ಲೇನಾಗುತ್ತೆ ಅಂತಂದರೆ ನಿಮ್ಗೆ ಯಾವಾಗ ಈ ಪೇಮೆಂಟ್ ಸರಿಯಾಗಿ ಬರೋಲ್ಲ, ಆ ಟೈಮ್ ಅಲ್ಲಿಂದ ಶುರು ಆಗ್ತದೆ ಪ್ರಾಬ್ಲಮ್ಮು. ದುಡ್ಡು ಸರಿಯಾಗಿ ಬರೋಲ್ಲ, ದುಡ್ಡು ವಾಪಸ್ ಕೊಡೋಕ್ಕಾಗಲ್ಲ, ಹಾಕಿರೋ ದುಡ್ಡು ಇನ್ವೆಸ್ಟ್ಮೆಂಟ್ ಕೂಡ ಅದೇ ಥರ ಇದೆ. ನೀವೇನೋ ಕೇಳ್ತಾ ಇದ್ರಿ, ವೈಟ್ ಟಾಪಿಂಗ್ ಇಸ್ ದಿ ಸೊಲ್ಯೂಷನ್ನ, ಇದರ ಸೊಲ್ಯೂಷನ್ ಅಂತ, ಅದು ಟಾರ್ ಹಾಕೋದು ಸೊಲ್ಯೂಷನ್ ಅಂದರೆ ನಾನು ಕೇಳಿದ್ರೆ ಈಗ ಅಟ್ ದ ಮೊಮೆಂಟ್ ಇರೋದ್ರಲ್ಲಿ ವೈಟ್ ಟಾಪಿಂಗ್ ಇಸ್ ಹೆಲ್ಪಿಂಗ್. ಓನ್ಲಿ ಥಿಂಗ್ ಇಸ್ ಆ ನೀರು ಹೋಗುತ್ತಲ್ಲ ಕೆಳಗಡೆ, ಆ ಡ್ರೈನಿಂದ ವೆದರ್ ಇಟ್ ಈಸ್ ಗೋಯಿಂಗ್ ಅಂಡರ್ಗ್ರೌಂಡ್, ಅಂದ್ರೆ ಗ್ರೌಂಡ್ ವಾಟರ್ಗೆ ಚಾರ್ಜ್ ಆಗ್ತಾ ಇದೆಯಾ? ನಿಮ್ಮ ವಾದ ಹಿಂಗಿದೆ ಸರ್. ಅನೇಕ ಜನ ಹೇಳ್ತಾರೆ ಬೆಂಗಳೂರು ಕಾಂಕ್ರೀಟೀಕರಣ ಆಗ್ತಾ ಇರುವ ಕಾರಣಕ್ಕಾಗಿ ಬೆಂಗಳೂರು ಇವತ್ತು ನಗರ ಪ್ರವಾಹವನ್ನು ಎದುರಿಸ್ತಾ ಇದೆ. ಅಲ್ಲ, ಬಟ್ ಹಸಿರೀಕರಣ ಕಡಿಮೆ ಆಗ್ತಾ ಇದೆ, ಕಾಂಕ್ರೀಟೀಕರಣ ಜಾಸ್ತಿ ಆಗ್ತಾ ಇದೆ. ಒಂದು ಅಂಕಿಅಂಶದ ಪ್ರಕಾರ ಬೆಂಗಳೂರಿನಲ್ಲಿ 80ರ ದಶಕಕ್ಕೆ ಇವತ್ತು ಕಂಪೇರ್ ಮಾಡಿದ್ರೆ 1000 ಪಟ್ಟು ಕಾಂಕ್ರೀಟೀಕರಣ ಜಾಸ್ತಿ ಆಗಿದೆ ಅಂತ ಇರ್ಬೋದು. ಬಟ್ ಈಗ ಏನಾಗ್ತಾ ಇದೆ ಅಂದರೆ, ನಾವು ಹಾಕ್ತಾ ಇರೋ ಬಿಟಿಮನ್ ಇವ್ರು ಯೂಸ್ ಮಾಡಿ ಟಾರ್ ಹಾಕ್ತಾ ಇರೋ ಕ್ವಾಲಿಟಿ ಇದೆಯಲ್ಲ, ಆ ಕ್ವಾಲಿಟಿ ಇಟ್ ಇಸ್ ನಾಟ್ ಅಪ್ ಟು ದ ಮಾರ್ಕ್. ದ ಕೈಂಡ್ ಆಫ್ ಹೆವಿ ವೆಹಿಕಲ್ಸ್ ಬೆಂಗಳೂರಿನಲ್ಲಿ ಮೂವ್ ಮಾಡೋದು, ಈ ಫಾರಿನ್ನಲ್ಲಿ ಸಿಟಿಲಿ ಹೋಗೋ ವೆಹಿಕಲ್ಸ್ಗೂ ಇಂಡಿಯಾದಲ್ಲಿ ಬೆಂಗಳೂರಿನಲ್ಲಿ ಅಥವಾ ಡೆಲ್ಲಿ ಅಥವಾ ಬಾಂಬೆಲಿ ಹೆವಿ ವೆಹಿಕಲ್ಸ್ ಓಡಾಡೋದಕ್ಕೂ ಭಾಳ ವ್ಯತ್ಯಾಸ ಇದೆ. ನೀವು ಹಾಕೋ ಕ್ವಾಲಿಟಿ ಇದೆಯಲ್ಲ, ಟಾರ್ ಡಾಂಬರೀಕರಣ 6 ಇಂಚಸ್ ಅದು ಹಾಕೋ 6 ಇರ್ಬೋದು ಅಥವಾ ಇನ್ನೊಂದು ಜಾಸ್ತಿನೇ ಇರ್ಬೋದು, ಅದರ ಕ್ವಾಲಿಟಿ ಈಸ್ ನಾಟ್ ಅಪ್ ಟು ದ ಮಾರ್ಕ್. ಆ ಕ್ವಾಲಿಟಿ ಡೆಫಿನಿಷನ್ ಯಾರೂ ಇಲ್ಲ. ನೀವು ಒಂದು ಕಡೆ ಕಾಸ್ಟ್, ಇನ್ನೊಂದು ಕಡೆ ಕ್ವಾಲಿಟಿ, ಇವೆರಡರ ಮಧ್ಯ ನಾನು ಕೇಳೋದು ಬೆಸ್ಟ್ ಬೆಟ್ ಈಸ್ ವೈಟ್ ಟಾಪಿಂಗ್. ಸರ್, ವೈಟ್ ಟಾಪಿಂಗ್ ಮಾಡೋದ್ರ ಜೊತೆಯಲ್ಲಿ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮಾಡಬೇಕು, ಮತ್ತೆ ಸೋಕ್ ಪಿಟ್ ಮಾಡಬೇಕು. ನಾನು ಅದೇ ಪ್ರಶ್ನೆ ಬರ್ತಾ ಇದ್ದೆ ಸರ್. ಮಳೆಗಾಲದಾಗ ಬೆಂಗಳೂರು ಯಾಕೆ ಪ್ರವಾಹ ಎದುರಿಸುತ್ತೆ? ನನಗೆ ಪ್ರತಿಯೊಂದು ಯಾರಿಗೂ ಜೊತೆ ಚರ್ಚೆ ಮಾಡಿದಾಗಲೂ ಈ ಪ್ರಶ್ನೆ ಬರುತ್ತೆ. ಬೆಂಗಳೂರಿಗೆ ಒಂದು ನದಿ ಹತ್ರ ಇಲ್ಲ, ಸಮುದ್ರ ಹತ್ರ ಇಲ್ಲ, ಬಟ್ ಒಂದು 20-30 ಮಿಲಿಮೀಟರ್ ಮಳೆ ಆದರೂ ಕೂಡ ನೀವು ಬೇರೆ ಬೇರೆ ಭಾಗಗಳಲ್ಲಿ ಪ್ರವಾಹ ಆಗೋದನ್ನು ನೋಡ್ತಾ ಇದ್ದೀವಿ. ಒಂದ್ಸಲ ಇವ್ರ ಪಾಯಿಂಟಿಗೆ ಬರೋದಾದ್ರೆ, ನಾವು ಮಳೆ ಆದಾಗಲೇ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಸಚಿವರಾದಿಗಳಿಗೆ ಎಲ್ಲರೂ ಕೂಡ ಸಿಟಿ ರೌಂಡ್ಸ್ ಮಾಡ್ತಾರೆ. ಮಳೆಗಿಂತ ಮೊದಲು ಯಾರು ಸಿಟಿ ರೌಂಡ್ಸ್ ಮಾಡಲ್ಲ, ಮಳೆ ಆದಮೇಲೆ ಮಾಡ್ತಾರೆ. ಯಾಕೆ ನಗರ ಪ್ರವಾಹ ಆಗುತ್ತೆ ಸರ್? ಏನಾಗಿದೆ ಅಂದರೆ, ಇದು ಲಿಂಕ್ ಆಫ್ ನಾವೇನು ಪರಿಸರನ ಹಾಳು ಮಾಡ್ಕೊಂಡು ಬಂದಿದ್ದೀವಲ್ಲ, ಅದು ಮೇನ್ ರೀಸನ್ ಆಗುತ್ತೆ. ವೈಟ್ ಟ್ಯಾಪಿಂಗ್ ಒಂದೇ ರೀಸನ್ ಆಗಲ್ಲ. ಮುಂಚೆ ಏನಾಗಿತ್ತು, ಡ್ರೈನೇಜ್ ಸಿಸ್ಟಮ್ಗಳೆಲ್ಲ ಪ್ರಾಪರ್ ಆಗಿತ್ತು, ಮತ್ತು ರಾಜಕಾಲುವೆಗಳಿತ್ತು, ಮತ್ತು ಅದು ಎಲ್ಲಿ ಕಾಂಡೂರ್ ಇದೆಯೋ ಅಲ್ಲಿ ನೀರು ಹರ್ಕೊಂಡು ಹೋಗೋದು. ಈಗೇನಾಗಿದೆ, ಎಲ್ಲೆಲ್ಲ ಲೆವೆಲ್ ಮಾಡ್ಕೊಂಡಿದ್ದೀವಿ, ನೀರು ಹರಿಯೋಕ್ಕೆ ಜಾಗ ಇಲ್ಲ, ಎಲ್ಲ ಕಡೆ ಸ್ಟಾಗ್ನೆಂಟ್ ಆಗುತ್ತೆ. ವೈಟ್ ಟ್ಯಾಪಿಂಗ್ ಮಾಡಿದ್ದೀವಿ, ಸೋಕ್ ಪಿಟ್ಗಳು ಮಾಡ್ಕೊಂಡಿಲ್ಲ. ಅದೆಲ್ಲಿ ಲೋ ಸರ್ಫೇಸ್ ಏರಿಯಾ ಇರುತ್ತಲ್ಲ, ಅಲ್ಲೋಗಿ ನೀರು ನಿಂತ್ಕೊಳ್ಳುತ್ತೆ. ಕೆ ಆರ್ ಸರ್ಕಲ್ ಅಲ್ಲೂ ಆಗಿತ್ತು. ಹೌದು, ಒಬ್ರು ಮಹಿಳೆ ಕೂಡ ಪ್ರವಾಸಕ್ಕೆ ಬಂದಿದ್ರು, ತೀರ್ಕೊಂಡ್ಬಿಟ್ರು. ಹೌದು, ಅಲ್ಲಿನ ಸೋಕ್ ಪಿಟ್ಟು ಕ್ಲೀನಾಗಿ ಇದು ಮಾಡಿದ್ರೆ. ಮತ್ತು ಇನ್ನೊಂದೇನಂದ್ರೆ, ಸೋಕ್ ಪಿಟ್ಟಲ್ಲಿ ಪಂಪ್ಗಳಿರುತ್ತೆ. ಯೂಶಲ್ ಆಗಿ ಎಕ್ಸೆಸ್ ಆಗಿ ಏನಾದರೂ ವಾಟರ್ ಬಂದಾಗ ಸೋಕ್ ಆಗ್ದಲ್ಲ ಇದೇ ಟೈಮಲ್ಲಿ ಸ್ಲರೀಸ್ ಎಲ್ಲ ಹೋಗಿ ಪಂಪ್ ಔಟ್ ಆಗೋದಕ್ಕೆ ಡಿಸ್ಲಾಚಿಂಗ್ ಮಿಷನ್ಗಳು ಯೂಶಲ್ ಆಗಿ ಇಡಬೇಕು. ಅದು ಒಂದೊಂದು ಕಡೆ ಡಿಸ್ಲಾಚಿಂಗ್ ಮಿಷನ್ಗಳು ಇಟ್ಟಿರ್ತಾರೆ, ಒಂದೊಂದು ಕಡೆ ಇಟ್ಟಿರಲ್ಲ. ಅದು ಇಟ್ಟಿದ್ರು ವರ್ಕ್ ಆಗಲ್ಲ, ಮೇಂಟೆನೆನ್ಸ್ ಇರಲ್ಲ. ಬಿಲ್ ಆಗಬೇಕಾದ್ರೆ ಮಾತ್ರ ವರ್ಕ್ ಆಗುತ್ತೆ, ಅದಾದ್ಮೇಲೆ ಅದನ್ನ ಮೇಂಟೈನು ಮಾಡಲ್ಲ, ಅದ್ರ ಕಡೆ ನೋಡೋದು ಇಲ್ಲ. ಪ್ರಾಪರ್ ಮೇಂಟೈನ್ ಮಾಡಿದಾಗ ಈಗ ನಮ್ಮನೇಲಿ ಏನಾದರೂ ಸಂಪಲ್ಲಿರೋ ಮೋಟ್ರ್ ಪ್ರಾಬ್ಲಮ್ ಆದರೆ ನಾವು ಹೆಂಗೆ ಇದು ಮಾಡ್ತೀವಿ, ಅಥವಾ ನಮ್ಮ STPಯಲ್ಲಿ ಏನಾದರೂ ಡಿಸ್ಲಾಚಿಂಗ್ ಮಿಷನ್ ವರ್ಕ್ ಆಗಲಿಲ್ಲ ಅಂದರೆ ಹೆಂಗೆ ನಾವು ಮಾನಿಟರ್ ಮಾಡಿಕೊಂಡು ಮೇಂಟೆನೆನ್ಸ್, ಆ್ಯನ್ಯಲ್ ಮೇಂಟೆನೆನ್ಸ್ ಹೆಂಗೆ ಮಾಡ್ತೀವೋ ಅದೇ ಥರನೇ ಗೌರ್ಮೆಂಟ್ ಪ್ರಾಜೆಕ್ಟ್ಸ್ಗಳಲ್ಲೂ ಅಷ್ಟೇ. ಗೌರ್ಮೆಂಟ್ ಏನು ಫೆಸಿಲಿಟೀಸು ಪಬ್ಲಿಕ್ಕಿಗೆ ಕೊಡುತ್ತೆ ಅದೆಲ್ಲದಕ್ಕೂ ಮೇಂಟೆನೆನ್ಸ್ ಇರಬೇಕು. ಆ ಮೇಂಟೆನೆನ್ಸು ಪ್ರಾಪರಾಗಿ ಆಗಬೇಕು. ಈಗ ಶೆಡ್ಯೂಲ್ ಪ್ರಕಾರ, ಈಗ ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಹೋದರೆ ನೀವು ಅಲ್ಲಿ ಮಕ್ಕಳಿಗೆ ವಾಟರ್ ಪ್ಯೂರಿಫೈಯರ್ಗಳಿರುತ್ತೆ.
ಪ್ರತಿಯೊಂದು ಸ್ಕೂಲ್ಗಳಲ್ಲೂ ವಾಟರ್ ಪ್ಯೂರಿಫೈಯರ್ಗಳಿರುತ್ತೆ. ಸ್ಟ್ಯಾಂಡ್ ಬೈ 3-4 ಮೂಲಲ್ಲೆಲ್ಲಾದ್ರೂ ಬಿದ್ದಿರುತ್ತೆ. 14,000 ರೂಪಾಯಿ ಒಂದು ಸ್ಕೂಲ್ಗೆ ಮೇಂಟೆನೆನ್ಸ್ ಅಂತ ಕೊಡ್ತಾರೆ. ಆ್ಯನ್ಯಲ್ ಮೇಂಟೆನೆನ್ಸು ಒಂದು ವಾಟರ್ ಪ್ಯೂರಿಫೈಯರ್ಗೆ 7,500ದಿಂದ 8,000 ರೂಪಾಯಿ ಬರುತ್ತೆ. ಈ 14,000 ರೂಪಾಯಲ್ಲಿ ಅವರು ಇಯರ್ ಪೂರ್ತಿ ಅವರು ಚಾಪ್ ಬಾಕ್ಸಿಂದ ಹಿಡಿದು ಎಲ್ಲನೂ ಮೇಂಟೈನ್ ಮಾಡಬೇಕು. ಅಂದರೆ ಕೊಡ ಫಂಡಲ್ಲಿ ಕಡಿಮೆ ಇದೆ ಅಂತ ಒಂದು ಪಾಯಿಂಟ್ ನಾನು ಆ್ಯಡ್ ಮಾಡಲಿಕ್ಕೆ ಇದು ಹೇಳ್ತೀನಿ. ಒಂದು ಕಾರಣಗಳು ಏನಕ್ಕಿರುತ್ತೆ ಅಂತಂದರೆ ಬೆಂಗಳೂರಿನ ಅದು ಹೇಳಿದ್ನಲ್ಲ, BWSS, BDA, BMRCL, ಮೆಟ್ರೋ ಕಾರ್ಪೊರೇಷನ್ದು ಫ್ರ್ಯಾಗ್ಮೆಂಟೇಷನ್ ಆಗೋಗಿದೆ. ಅಂದರೆ ಒಂದು ಅದಕ್ಕೆ ನನಗೆ ಈ ಕೃಷ್ಣ ಬೈರೇಗೌಡರು ಪಾಪ ಮಿನಿಸ್ಟರ್ ಆದರೂ ಕೂಡ ಅವ್ರಿಗೆ ಚಾಲೆಂಜ್ ಏನು ಬರೋದು ಅಂದರೆ ಒಂದು ನೋಡಲ್ ಏಜೆನ್ಸಿ ಬೇಕು. ಈ ವಿಲ್ ಬಿ ಲೈಕ್ ಅ ನೋಡಲ್ ಮಿನಿಸ್ಟರ್. ಇವಾಗ ಎಲ್ಲರೂ ಇವ್ರ ಹತ್ರ ಎಲ್ಲ ಇದು ಕೆಲಸ ಮಾಡಬೇಕಾಗಿದೆ. ಯಾಕೆಂದರೆ ಅವ್ರದ್ದೇ ಆದಂಥ ಸ್ವಂತ ಪವರ್ ಇರೋಲ್ಲ, ಯಾಕೆಂದರೆ ಬಜೆಟ್ಸೇ ಇಲ್ಲ ಅವ್ರಿಗೋಸ್ಕರ. ಏನಂದರೆ ಅಕಸ್ಮಾತ್ ಏನಾದ್ರು ನಿಮ್ಮ BBMP GB ಎಲೆಕ್ಷನ್ಸ್ ಆಗೋದ್ರೆ ಮೇಯರ್ ಬಂದುಬಿಟ್ರೆ, ಕಾರ್ಪೊರೇಟರ್ ಬಂದುಬಿಟ್ರೆ ಅವ್ರಿಗೆ ಇನ್ನೂ ಕೆಲಸ ಇರೋಲ್ಲ, ಇರ್ಬೋದು. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ನಮಗೆ ಒಂದು ಸಿಂಗಲ್ ವಿಂಡೋ ಏಜೆನ್ಸಿ ಬೇಕು ಈ ಕೆಲಸ ಕಾಮಗಾರಿಗಳಿಗೆ. ಒಂದು ಕಡೆ ಆದರೆ ಅದ್ರಲ್ಲಿ ಲಿಂಕಿಂಗ್. ಈಗ ನಾನೊಂದು ರಸ್ತೆ ಅಗಿಬೇಕು, ಇದು ಗಟರ್ ಮಾಡಬೇಕು, ಮೋರಿ ಮಾಡಬೇಕು ಅಂತಂದರೆ ಅದಕ್ಕೆ ಎಲ್ಲ ಏಜೆನ್ಸಿಗಳಿಗೂ ಒಂದು ಲಿಂಕ್ ಇರಬೇಕು. ಅದು ಕೂತ್ಕೊಂಡು ಒಂದು ಪ್ರಾಜೆಕ್ಟ್ ಇಟ್ಕೊಂಡು ಎಲ್ಲರೂ ಸೈನ್ ಹಾಕಿ ಎಲ್ಲರೂ ಅದನ್ನು ಮಾನಿಟರ್. ಅವಾಗಲೇ ಆ್ಯಕ್ಚುಲಿ ಆ ಪ್ರಶ್ನೆ ಇವ್ರು ಕೇಳಬೇಕು ಅಂತ ಮಾಡಿದ್ದೆ. ಈ BWSSB ಅದಾದ ನಂತರ GBA, BSNL ಇವ್ರು ಯಾರಿಗೂ ಸಮನ್ವಯತೆನೇ ಇರಲ್ಲ ಅಂತ. ಯಾರೋ ಒಬ್ರು ಬಂದು ರಸ್ತೆ ಮಾಡಿ ಹೋಗ್ತಾರೆ, ಇನ್ನು ಒಂದು ವಾರ ಬಂದು ಅಲ್ಲಿ ಪೈಪ್ಲೈನ್ ಹಾಕಬೇಕು ಅಂತ ರೋಡ್ ಅನ್ನು ಎಬ್ಬಲಾಗುತ್ತೆ. ಇಂತಹ ಪರಿಸ್ಥಿತಿ ಇದೆ ಅಂತ ನಾನು ಯಾಕೆ ಈ ಪಾಯಿಂಟ್ ಅಂತ ಹೇಳಿದ್ರೆ 2015ರಲ್ಲಿ ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಕ್ರಿಯೇಟ್ ಮಾಡಬೇಕು ಅನ್ನೋ ಕಾರಣಕ್ಕಾಗಿನ ಈ ಸಮನ್ವಯತೆ ತರಬೇಕು ಅನ್ನೋ ಕಾರಣಕ್ಕಾಗಿ ಬೆಂಗಳೂರು ನಗರಾಭಿವೃದ್ಧಿ ಸಚಿವರು ಬಂದರು. ಬಟ್ ಇವತ್ತಿನ ತನಕ 11-12 ವರ್ಷಗಳಾದರೂ ಕೂಡ ಆ ಸಮನ್ವಯತೆ ನಮ್ಮಲ್ಲಿ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗಿಲ್ಲ ಅಂತ ಹೇಳಿದ್ರೆ ಯಾಕೆ ಬೇಕು ಅನ್ನುವಂಥ ಪ್ರಶ್ನೆ ಸಹಜವಾಗಿ ಬಂದ್ಬಿಡುತ್ತೆ. ಸರ್, ಯೂಶುವಲ್ ಆಗಿ ಸ್ಮಾರ್ಟ್ ಸಿಟಿ ಡೆವಲಪ್ಮೆಂಟ್ ಅಂತ ಏನಿದೆ ಅದರಲ್ಲಿ ಎಲ್ಲನೂ ಪ್ರೀ ಪ್ಲಾನ್ಡ್ ಆಗಿ ಇರುತ್ತೆ. ಬಟ್ ಅದು ಇಂಪ್ಲಿಮೆಂಟ್ ಆಗ್ತಾ ಇಲ್ಲ. ಎಸ್ ಸರ್. ನನಗೆ ಕೊನೆ ರಿಯಾಕ್ಷನ್ ಯೂನುಸ್ ಜೋನ್ಸ್ ಅವರಿಂದ ಏನು ನಿರೀಕ್ಷೆಗಳಿದೆ, ಒಬ್ಬ ಸಾರ್ವಜನಿಕರಾಗಿ ಏನು ಮಾಡಬೇಕು, ಏನು ಸಲಹೆ ಕೊಡ್ತೀರಿ ಸರ್ಕಾರಕ್ಕೆ? ಸರ್, ಇವಾಗ ನಮ್ಮ ದಿನೇಶ್ ಅವ್ರು ಹೇಳ್ದಂಗೆ ಫಂಡ್ಸ್ ಅವ್ರಿಗೆ ಇದು ಬಜೆಟಲ್ಲಿ ಒದಗಿಸಿಲ್ಲ ಅಂತ ನಾನು ಇದ್ರ ಮೂಲಕ ಗೌರ್ಮೆಂಟ್ಗೆ ಮನವಿ ಮಾಡ್ಕೊಳ್ಳೋದಾಗಲಿ, ನಾನು ನಮ್ಮದೇ ಪಕ್ಷ ಇರೋದ್ರಿಂದ, ನಮ್ಮದೇ ಗೌರ್ಮೆಂಟ್ ಇರೋದ್ರಿಂದ ಅದನ್ನು ಸರಿಪಡಿಸ್ಬೇಕು. ಅವ್ರು ಫಂಡ್ಸ್ ಕೊಟ್ಟು ಮತ್ತೆ ಈ ಬೆಂಗಳೂರು ಅಭಿವೃದ್ಧಿ ಏನು ಮಾಡಬೇಕು ಅಂತ ಏನು ನೀವು ಇವತ್ತು ಕರೆದಿದ್ದೀರೋ ಅದಕ್ಕೆ ಸಪ್ರೇಟ್ ಫಂಡ್ಸ್ ಒದಗಿಸಿ, ಮತ್ತು ಅದಕ್ಕೆ ಬೇಕಾಗಿರೋ ಏನೇನು ಈಗ ಚರಂಡಿ ಆಗಲಿ, ಒಳ ಚರಂಡಿ ಆಗಲಿ, ಮತ್ತು ರಾಜಕಾಲುವೆ ಆಗಲಿ, ಮತ್ತು ನೀರಾವರಿ ಪ್ರಾಬ್ಲಮ್ಸ್ ಆಗಲಿ, ಮತ್ತು ಈ ಗುಂಡಿ, ಮತ್ತು ಏನೇನು ಬೇರೆ ಬೇರೆ ವಿಚಾರಗಳು ಏನೇನು ಇದೆಯೋ ಎಲ್ಲದಕ್ಕೂ ಜನರಿಗೆ ಸ್ಪಂದಿಸಬೇಕು ಅನ್ನೋದು ನಾನು ಕೂಡ ಸರ್ಕಾರಕ್ಕೆ ಮನವಿ ಮಾಡ್ಕೊತೀವಿ ಇದ್ರ ಮೂಲಕ. ಹಾಗಾಗಿ ನಮ್ಮ ಕೃಷ್ಣ ಬೈರೇಗೌಡರು ಕೂಡ ಈ ಮೂಲಕ ದೊಡ್ಡ ಹೆಸರು ಮಾಡಿ ಈ ಸ್ಮಾರ್ಟ್ ಸಿಟಿನ ಇನ್ನೂ ದೊಡ್ಡ ಮಟ್ಟದಲ್ಲಿ ತಗೊಂಡೋಗ್ಬೇಕು ಅಂತ ನಾನು ಈ ಸಮಯದಲ್ಲಿ ಕೇಳ್ಕೊಂತೀನಿ. ಸರ್, ನನಗೆ ಕೃಷ್ಣ ಅವರೇ ಕ್ವಿಕ್ ಆಗಿ ರಿಯಾಕ್ಷನ್ ಕೊಡಿ. GBA ಎಲೆಕ್ಷನ್ ಎಷ್ಟು ಮುಖ್ಯ? ಬಹಳ ಮುಖ್ಯ. ಓಕೆ, ನಾನು ಕೇಳಿ 200% ಇಂಪಾರ್ಟೆಂಟು. ಬಟ್ ಅದಾಗುತ್ತೋ ಬಿಡುತ್ತೋ ಗೊತ್ತಿಲ್ಲ. ಆಗಸ್ಟ್ ಒಳಗಡೆ ಮಾಡಬೇಕು ಅಂತ ಸುಪ್ರೀಂ ಕೋರ್ಟ್ ಅವರು ಫೈನಲ್ ಟೇಕ್ ಇಟ್ ಆಸ್ ಅ ಫೈನಲ್ ವಾರ್ನಿಂಗ್ ಅಂತಾನೂ ಹೇಳಿದ್ದಾರೆ. ಬಟ್ ಅವತ್ತು ಕೂಡ ಹೋಗಿ ಇನ್ನೊಂದು ತಿಂಗಳು ಡೇಟ್ ತಗೊಂಡು ಮಾಡ್ಬೋದೇನೋ. ಭಾಳ ಇಂಪಾರ್ಟೆಂಟು. ಯಾಕೆಂದರೆ ಲೋಕಲ್ ಲೆವೆಲಲ್ಲಿ ಇವಾಗ ಏನಾಗಿದೆ, ರೆಸಿಡೆಂಟ್ ಅಲರ್ಟ್ ಆಗಿದ್ದಾರೆ. ಮೊದಲ ಥರ ಇಲ್ಲ. ಈಗ ರೆಸಿಡೆಂಟ್ ವೆಲ್ಫೇರ್ ಅಸೋಸಿಯೇಷನ್ಸು, ಪ್ರತಿಯೊಂದು ಅಸೋಸಿಯೇಷನ್ಗೂ ಭಾಳ ಇವಾಗ ಅಲರ್ಟ್ ಆಗಿದ್ದಾರೆ. ಆ ಕಾರಣದಿಂದ ಕಾರ್ಪೊರೇಟರ್ನ ಆಕ್ಸೆಸ್ ಮಾಡಿ ಕ್ವಶನ್ ಮಾಡ್ಕೊಳ್ಳೋದು ಮೋರ್ ಇಂಪಾರ್ಟೆಂಟ್, ಮೋರ್ ಈಸಿಯರ್. ಆ ಕಾರಣದಿಂದ GBA ಬಹಳ ಎಲೆಕ್ಷನ್ಸು ತರಾತುರಿಯಲ್ಲಿ ಮಾಡಬೇಕು ಆ್ಯಂಡ್ ಸಕ್ಸಸ್ಫುಲ್ ಆಗಿ ಮಾಡಬೇಕು. ಅದು ಯಾರಿಗೆ ಬೆನಿಫಿಟ್ ಆಗುತ್ತೆ ಬಿಡೋದು ಇಂಪಾರ್ಟೆಂಟ್ ಅಲ್ಲ, ಆಗಲೇಬೇಕು. ಒಂದು ಈ ಕಾರ್ಪೊರೇಷನ್ ಎಲೆಕ್ಷನ್ ಏನಕ್ಕೆ ಆಗಬೇಕು ಅಂದರೆ, ಇವಾಗ ಇಷ್ಟೊತ್ತು ಯಾರು ಮುಂದೆ ಬಂದು ಅದನ್ನು ವಹಿಸ್ಕೊಂಡು ಅದನ್ನು ಜವಾಬ್ದಾರಿ ವಹಿಸ್ಕೊಬೇಕು ಅಂದರೆ ಅದನ್ನು ಕಾರ್ಪೊರೇಟರೇ ವಹಿಸ್ಕೊಬೇಕು. ಯಾಕೆ ವಹಿಸ್ಕೊಬೇಕು ಅಂದರೆ ಈ ಮೋರಿ ಚರಂಡಿ ಏನೇನು ವ್ಯತ್ಯಾಸ ಇತ್ಯಾದಿ ಏನೇನಿದೆಯೋ ಎಲ್ಲ ಸಮಸ್ಯೆಗಳು ಪರಿಹಾರ ಚುನಾವಣೆ ಅಂತ. ಥ್ಯಾಂಕ್ ಯು ಸೋ ಮಚ್ ಮೂರು ಜನರಿಗೆ ಕೂಡ ಇಷ್ಟ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ. ಎಸ್, ಚುನಾವಣೆ ಆಗಬೇಕು ಅನ್ನುವಂಥ ನಿರೀಕ್ಷೆ ಇದೆ. ಚುನಾವಣೆ ಆಗುತ್ತಾ ಅಥವಾ ಮತ್ತೇನಾದರೂ ನೆಪ ಹುಡ್ತಾರಾ, ಬೆಂಗಳೂರು ಅಭಿವೃದ್ಧಿ ಆಗುತ್ತಾ ಕಾದ್ ನೋಡೋಣ. ಇದರೊಂದಿಗೆ ಇವತ್ತಿನ ಮೆಗಾ ಸುದ್ದಿಯನ್ನು ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.